ಸೊ ನಾನು ಫಿಟ್ ಆಗಿರಬೇಕು, ನಾನು ಚೆನ್ನಾಗಿರಬೇಕು, ನಾಟ್ ಓನ್ಲಿ ಫಾರ್ ಸ್ಕಿನ್, ನಾನು ಹೆಲ್ದಿ ಆಗಿರ್ಬೇಕಂದ್ರೆ ನನಗೆ 40 ಮಿನಿಟ್ಸ್ ಇನ್ ಅ ಡೇ ನಾನು ಇನ್ವೆಸ್ಟ್ ಮಾಡ್ಕೊಳ್ಬೇಕು. ನಮ್ಮ ಬಾಡಿಲಿ ಅಂದ್ರೆ ಬ್ಲಡ್ ಇಂಪ್ಯೂರಿಟಿ ಆಗ್ತಾ ಹೋಗುತ್ತೆ, ಆವಾಗಲೂ ಕೂಡ ತುಂಬಾ ಜಾಸ್ತಿ ಪಿಂಪಲ್ ಬರೋ ಚಾನ್ಸಸ್ ಇರುತ್ತೆ. ನಾವು ಮನೇಲೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಮತ್ತೆ ಹೆಚ್ಚಿನ ಪ್ರಾಡಕ್ಟ್ಸ್ಗಳು ನಮ್ಮ ಕಿಚನ್ ಅಲ್ಲೇ ಸಿಗುವಂತ ಪ್ರಾಡಕ್ಟ್ಸ್ ಗಳಿಂದ ಮಾಡ್ಬೋದು. ಯಾವುದೋ ಒಂದು ಕಂಟೈನರ್ ಅಲ್ಲಿ ಸಿಗುವಂತ ಫ್ರೂಟ್ ಫೇಶಿಯಲ್ ಮಾಡ್ಕೊಳ್ಳೋ ಬದಲು ನಾನು ಈಗ ಹೇಳುವಂತ ಟೆಕ್ನಿಕ್ ನ ಖಂಡಿತವಾಗ್ಲೂ ಫಾಲೋ ಮಾಡಿ. ಇದು ಬರೀ ಪಿಂಪಲ್ ಮಾತ್ರ ಅಲ್ಲ, ಆಯಿಲ್ ಕಂಟ್ರೋಲ್, ಟ್ಯಾನ್ ರಿಡಕ್ಷನ್ಗೂ ಹೆಲ್ಪ್ ಆಗುತ್ತೆ. ಕಷಾಯ ಮಾಡ್ಕೊಂಡು ಕುಡಿದ್ರೆ ಲೈಫ್ ಲಾಂಗ್ ಪಿಂಪಲ್ ಬರಲ್ಲ. ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್, ಮನೇಲಿ ಈಸಿಯಾಗಿ ಮಾಡ್ಕೊಳ್ಬಹುದು. ಇದಕ್ಕೆ ಯಾವ ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ ಅಗತ್ಯನೇ ಇಲ್ಲ. ಸಾಕಷ್ಟು ರೀತಿಯ ಪಿಂಪಲ್ ರಿಲೇಟೆಡ್ ಮಾರ್ಕ್ಸ್ ಆಗಿರ್ಲಿ, ಪೋರ್ಸ್ ಆಗಿರ್ಲಿ, ಎಲ್ಲ ರೆಡ್ಯೂಸ್ ಆಗಿ ಫೇಸ್ ಕೂಡ ಫೇರ್ ಆಗುತ್ತೆ ಅದ್ರಲ್ಲಿ. ಬಟ್ ಇದು ಯಾರು ಮಾಡಬಾರ್ದು ಅಂತ ಕೂಡ ಹೇಳ್ಬಿಡ್ತೀನಿ ಚೈತ್ರ. ಈಸಿ ಟೆಕ್ನಿಕ್ ಹೇಳ್ಕೊಡ್ತೀನಿ, ಪಿಂಪಲ್ ಎಲ್ಲಿ ಬಂದ್ರೆ ಏನ್ ಪ್ರಾಬ್ಲಮ್ ಅಂತ. ನಮಸ್ಕಾರ, ಚೈತ್ರ ಕುಂದಾಪುರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಪಾಡ್ಕಾಸ್ಟ್ ಆದಮೇಲೆ ಒಂದು ಹೊಸ ಏನು ಸೌಂದರ್ಯ ಪ್ರಿಯರ ಆಡಿಯನ್ಸೇ ಹುಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಕಳೆದ ನಮ್ಮ ಪಾಡ್ಕಾಸ್ಟ್ನಲ್ಲಿ ಅತಿಥಿಯಾಗಿ ಬಂದಿದ್ದಂತಹ ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್ ದೀಪಾ ನಾಗೇಶ್ ಅವರು, ಸೊ ಅವರ ಪಾಡ್ಕಾಸ್ಟ್ಗೆ ಸಿಕ್ಕಾಪಟ್ಟೆ ಹ್ಯೂಜ್ ರೆಸ್ಪಾನ್ಸ್ ಬಂತು. ತುಂಬ ಜನ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಹೇಳ್ಕೊಂಡ್ರು, ಅವರ ಸಮಸ್ಯೆಗಳಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದರ ಟ್ರೀಟ್ಮೆಂಟ್ನ ಬಗ್ಗೆ ವಿಚಾರಿಸಿದ್ದಾರೆ. ಸೊ ಹ್ಯೂಜ್ ರೆಸ್ಪಾನ್ಸ್ ಬಂದಿರೋದ್ರಿಂದ ನಾವು ಅವರೆಲ್ಲರ ಸಮಸ್ಯೆಗೆ ಉತ್ತರ ಕೊಡಬೇಕು ಅನ್ನುವ ಕಾರಣಕ್ಕೆ ಇನ್ಮೇಲೆ ಪ್ರತಿ ವಾರ ದೀಪಾ ನಾಗೇಶ್ ಅವರಿಂದ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಉತ್ತರ ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಹಾಗಾಗಿ ನಿಮ್ದೇ ಏನೇ ಪ್ರಶ್ನೆಗಳಿದ್ರು ಖಂಡಿತವಾಗ್ಲೂ ಕಮೆಂಟ್ಸ್ ಮಾಡಿ. ಮುಂದಿನ ದಿನಗಳಲ್ಲಿ ಪ್ರತಿ ಆದಿತ್ಯವಾರ ಈ ಏನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಒಂದಷ್ಟು ಸೌಂದರ್ಯ ಸಲಹೆಗಳನ್ನು ಹೊತ್ಕೊಂಡು ನಾವಿನ್ ಮುಂದೆ ಬರ್ತಿದೀವಿ. ಸೊ ಬನ್ನಿ, ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ ಚೈತ್ರ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಯೂಟ್ಯೂಬ್ ಅಲ್ಲಿ 100K ಕ್ರಾಸ್ ಆಗೋಯ್ತು. ಇನ್ಸ್ಟಾಗ್ರಾಮ್ ಅಲ್ಲಂತೂ ಕೇಳೋದೇ ಬೇಡ. 800K ಕ್ರಾಸ್ ಆಗೋದು ಅಂದ್ರೆ ತಮಾಷೆ ವಿಚಾರನೇ ಅಲ್ಲ. ಎಲ್ಲ ನಿಮ್ಗೋಸ್ಕರ ಕಾಯ್ತಾ ಇರೋಂಥವ್ರು ತುಂಬಾ ಜನ ಪ್ರಶ್ನೆ ಕೇಳಿದಾರೆ ಮೇಡಮ್ ನಿಮ್ಗೋಸ್ಕರ. ಅಂದ್ರೆ ಇದರಿಂದ ಒಂದೇನ್ ಅರ್ಥ ಆಯ್ತು ನನಗೆ ಅಂತಂದ್ರೆ, ಸಾಕಷ್ಟು ಜನ ಈ ಸೌಂದರ್ಯ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ನಾವು ಇಷ್ಟು ದಿನ ಏನ್ ಅನ್ಕೊಳ್ತಾ ಇದ್ವಿ, ನನ್ನಂತವ್ರು ಏನ್ ಅನ್ಕೋತೀವಿ ಅಂದ್ರೆ ಸೌಂದರ್ಯ ಅಂತಂದ್ರೆ ನಾವು ಬ್ಯೂಟಿನ ಬರೀ ಎನ್ಹಾನ್ಸ್ ಮಾಡ್ತೀವಿ ಅಷ್ಟೇ ಅನ್ನೋದು. ಆದ್ರೆ ಇದರಿಂದ ಆಚೆಗೆ ಕೆಲವುದು ಪ್ರತಿನಿತ್ಯದ ಜೀವನದಲ್ಲಿ ಅವರಿಗೆ ಸಮಸ್ಯೆ ಕೊಡುವಂತಹ ಒಂದಷ್ಟು ಸವಾಲುಗಳನ್ನ ಅವ್ರು ಎದುರಿಸ್ತಿದ್ದಾರೆ. ಆ ತರದ ತುಂಬಾ ಜಿನಾಯಿನ್ ಸಮಸ್ಯೆಗಳನ್ನ ಪ್ರತಿನಿತ್ಯ ಅದ್ರ ಜೊತೆ ಬದುಕ್ತಾ ಇರೋರು ತುಂಬಾ ಜನ ಇದ್ದಾರೆ ಅಂತ. ಸೊ ಹಾಗಾಗಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಪರ್ಸನಲಿ ನಂಗೆ ತುಂಬಾ ಫೋನ್ ಕಾಲ್ಸ್ಗಳು, ಈ ಸಮಸ್ಯೆಗೆ ಉತ್ತರ ಹೇಳಿ, ಈ ಸಮಸ್ಯೆಗೆ ಉತ್ತರ ಹೇಳಿ ಅಂತ. ಒಂದು ನಮಗೆ ಇದರಲ್ಲಿ ಸತ್ಯ ಏನ್ ಅರ್ಥ ಆಗಿದೆ ಅಂದ್ರೆ, ಜನ ಏನೇ 1000 ಟ್ರೀಟ್ಮೆಂಟ್ಸ್ ಇದ್ರು ಕೂಡ ಮತ್ತೆ ಅಡಿಗೆ ಮನೆಗೆ ಮರಳ್ತಾರೆ. ಸೊ ಅವ್ರಿಗೆ ಇದರಿಂದ ಯಾವ್ದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಈ ಪ್ರಯತ್ನ ಮಾಡೋದ್ರಿಂದ ಅನ್ನೋದು ಬಹಳ ಚೆನ್ನಾಗಿದೆ. ಸೊ ಒಂದಷ್ಟು ಪ್ರಶ್ನೆಗಳನ್ನ ಸಾರ್ಟ್ ಔಟ್ ಮಾಡಿದೀವಿ. ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಹೈಯೆಸ್ಟ್ ಆಗಿ ಬಂದಿರುವಂತ ಪ್ರಶ್ನೆ ಪಿಂಪಲ್ ನ ಟ್ರೀಟ್ಮೆಂಟ್ ನ ಬಗ್ಗೆ ಕೇಳಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಒಂದು ಎಷ್ಟು ಸಮಸ್ಯೆಗಳಿಗೆ ಸೊಲ್ಯೂಷನ್ ಹೇಳ್ತೀರಿ, ಪಿಂಪಲ್ ಗೆ ಎಷ್ಟು ತರದ ಟ್ರೀಟ್ಮೆಂಟ್ ಗಳನ್ನ ಹೇಳ್ತೀವಿ. ಇವತ್ತು ಪಿಂಪಲ್ ಬರೋದಕ್ಕೆ 10 ರೀಸನ್ಸ್ ಹೇಳ್ಕೊಡೋಣ. ಪಿಂಪಲ್ ನ ಹೇಗೆ ಮನೇಲೆ ಟ್ರೀಟ್ ಮಾಡಬಹುದು ಅನ್ನೋದಕ್ಕೆ ಟಾಪ್ 10 ರೆಸಿಪೀಸ್ ಗಳನ್ನ ಹೇಳ್ಕೊಡ್ತಾ ಬರೋಣ. ಸೊ ಟಾಪ್ 10 ಸೀರೀಸ್ ಗಳನ್ನೇ ಸ್ಟಾರ್ಟ್ ಮಾಡ್ಬಿಡೋಣ ನಾವು. ಆಕ್ಚುಲಿ ಹೇಳ್ತಾ, ಈ ಪಿಂಪಲ್ ಗಳು ಯೂಶುವಲಿ ಏನು ಲೈಫ್ ಸ್ಟೈಲ್ ಇಂದ ಬರುತ್ತೆ ಅಂತ ಸಾಮಾನ್ಯವಾಗಿ ಹೇಳುತ್ತೆ. ನಾವು ಫುಡ್ ಇಂದ ಬರುತ್ತೆ, ಅಥವಾ ಒಬ್ಬೊಬ್ರಿಗೆ ಒಂದೊಂದರ, ಕೆಲವರಿಗೆ ಹಾರ್ಮೋನ್ ಇಶ್ಯೂಸ್ ಗಳಿಂದ ಬರುತ್ತೆ. ನಿಜವಾಗ್ಲೂ ಏನು ಯಾವ್ಯಾವ ತರದ ಕಾರಣಗಳಿಗೆ ಪಿಂಪಲ್ ಬರುತ್ತೆ? ಫಸ್ಟ್ ಅಂದ್ರೆ ಒಂದೇ ಒಂದು ರೀಸನ್ ಇಂದ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ. ನೀವು ಹೇಳ್ದಂಗೆನೆ ತುಂಬಾ ಡೀಟೇಲ್ಡ್ ರೀಸನ್ಸ್ ಇರುತ್ತೆ. ಈಗ ನಾವು ಪಾರ್ಲರ್ ಅಲ್ಲೂ ಅಷ್ಟೇ, ಪಿಂಪಲ್ ಬಂದ್ರೆ ಏನೋ ಒಂದು ಕ್ರೀಮ್ ಹಚ್ಚಿ ಕಳಿಸ್ಬಿಟ್ರೆ ಅದು ಹೋಗಲ್ಲ. ಸೊ ಅದು ಯಾವ್ದ್ರಿಂದ ಬಂದಿದೆ, ರೂಟ್ ಕಾಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆನೆ ನಮಗೆ ನಾವು ತಿಳ್ಕೊಳ್ಳೋದೇ ಇಂಪಾರ್ಟೆಂಟ್. ನಮ್ಮ ವೀಕ್ಷಕರಿಗೂ ನಾನು ಅದೇ ಹೇಳೋದು, ನೀವು ಪಿಂಪಲ್ ಬಂದಿದೆ ಅಂತ ಟ್ರೀಟ್ಮೆಂಟ್ ತಗೊಳ್ಳೋ ಬದಲು ಪಿಂಪಲ್ ಯಾವ್ದ್ರಿಂದ ಬಂದಿದೆ ಅಂತ ತಿಳ್ಕೊಳ್ಳೋದೇ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಣ್ಣ ಸಣ್ಣ ರೀಸನ್ಸ್ ಇರುತ್ತೆ, ಕೆಲವು ಸಿಲ್ಲಿ ರೀಸನ್ಸ್ ಅಂತ ನಿಮಗೆ ಅನ್ನಿಸ್ಬೋದು, ಬಟ್ ಅದರಿಂದ ಕೂಡ ಪಿಂಪಲ್ ಬರುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಡ್ಯಾಂಡ್ರಫ್ ಇಂದ ಸ್ಟಾರ್ಟ್ ಮಾಡೋಣ, ಅಂದ್ರೆ ಮೇಲಿಂದ ಸ್ಟಾರ್ಟ್ ಮಾಡೋಣ. ಸೊ ಯಾರಿಗೆಲ್ಲ ಡ್ಯಾಂಡ್ರಫ್ ಇರುತ್ತಲ್ಲ, ಅದು ಡ್ಯಾಂಡ್ರಫ್ ಫ್ಲೇಕ್ಸ್ ಮುಖದ ಮೇಲೆ ಬಿದ್ದು ಸಣ್ಣ ಸಣ್ಣ ಆಕ್ನೆ ಸ್ಕಿನ್ ಅಂತ ಹೇಳ್ತೀವಿ. ಸಣ್ಣ ಸಣ್ಣ ಗುಳ್ಳೆಗಳು ಬರೋದು, ಪಸ್ಸಿರಲ್ಲ ಅದರಲ್ಲಿ, ಬಟ್ ಸಣ್ಣ ಸಣ್ಣ ಫೋರ್ಹೆಡ್ ಮೇಲೆ ಸ್ಟಾರ್ಟ್ ಆಗುತ್ತೆ, ಮುಖದ ಮೇಲೆಲ್ಲ ಬರುತ್ತೆ. ಈವನ್ ಬೆನ್ನು ಮತ್ತೆ ಕುತ್ತಿಗೆ ಭಾಗದಲ್ಲೂ ಬರುವಂತ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವು ಫೇಸಿಗೆ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ರು ಅದು ಹೋಗಲ್ಲ. ಯಾಕೆಂದ್ರೆ ಬರ್ತಾ ಇರೋ ಮೂಲ ಬಂದು ಹೆಡ್ ಇಂದ, ಅಂದ್ರೆ ಡ್ಯಾಂಡ್ರಫ್ ಇಂದ. ಸೊ ಡ್ಯಾಂಡ್ರಫ್ ನ ಫಸ್ಟ್ ರೆಡ್ಯೂಸ್ ಮಾಡಿದ್ರೆ, ಪಿಂಪಲ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೂ ಅದು ಹೊಟ್ಟೋಗುತ್ತೆ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಇದು ಬಂದು ಲೈಫ್ ಸ್ಟೈಲ್. ನೀವು ಹೇಳ್ದಂಗೆ ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲೂ ನೀವು ಇಷ್ಟು ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿದೀರಾ ಅಂತಂದ್ರೆ ಪ್ರತಿಯೊಬ್ಬರಿಗೂ ನೀವು ರೋಲ್ ಮಾಡೆಲ್ ಆಗಿರ್ತೀರಾ.
ನನಗೆ ರೀಸನ್ಸ್ ಅಂದ್ರೆ ದೇರ್ ಆರ್ ಸೋ ಮೆನಿ ರೀಸನ್ಸ್. ಈಗ ನೀವು ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಶೂಟಿಂಗ್ ಇರುತ್ತೆ, ನಿಮ್ದು ಸಾಕಷ್ಟು ಪರ್ಸನಲ್ ಕೆಲಸಗಳ ಮಧ್ಯದಲ್ಲೂ ಫಿಟ್ನೆಸ್ಗೆ ಟೈಮ್ ಕೊಡ್ತಾ ಇದ್ದೀರಾ. ಹಾಗಾಗಿ ಅದು ಸ್ಕಿನ್ ತುಂಬಾ ಚೆನ್ನಾಗಿರುವಂಥದ್ದು. ಎಲ್ಲರಿಗೂ ನಾನು ಅದನ್ನೇ ಸಜೆಸ್ಟ್ ಮಾಡೋದು. ನಮಗೆ ನಾವು ಟೈಮ್ ಕೊಡದಾದ್ಮೇಲೆ ಬೇರೆ ಏನ್ ಸಾಧನೆ ಮಾಡಿ ಪ್ರಯೋಜನ ಇರುತ್ತೆ? ದಿನದ 24 ಗಂಟೆಲಿ ಅಟ್ಲೀಸ್ಟ್ ಒಂದು 40 ಮಿನಿಟ್ಸ್ ಆದ್ರೂ ನಮಗೋಸ್ಕರ ನಾವು ಎತ್ತಿಟ್ಕೊಳ್ಳೇಬೇಕಾಗತ್ತೆ. ಅದರಲ್ಲಿ ರನ್ನಿಂಗ್ ಮಾಡ್ಬೋದು, ಯೋಗ, ಜಿಮ್ ಆಗಿರ್ಲಿ, ಎನಿ ಕೈಂಡ್ ಆಫ್ ಎಕ್ಸಸೈಸ್. ಅದರಲ್ಲಿ ವಿಗ್ರಸ್ ಎಕ್ಸಸೈಸ್ ಅಂತಲ್ಲ, ಈ ತರ ಪ್ಯಾಟರ್ನ್ ಅಂತ ಹೇಳ್ತೀವಿ. ಸೊ ಸ್ಲೋ ಆಗಿ ವರ್ಕೌಟ್ ಸ್ಟಾರ್ಟ್ ಮಾಡಿ, ಕಾರ್ಡಿಯೋ ಮಾಡಿ, ಸ್ಟ್ರೆಚಿಂಗ್ ಮಾಡಿ, ಆಮೇಲೆ ಪ್ರಾಣಾಯಾಮ, ಮೆಡಿಟೇಷನ್, ಇದಿಷ್ಟು ಒಂದು ಸೆಟ್ ಅಂತ ಹೇಳ್ತೀವಿ. ಸೊ ಬರೀ ಅಟ್ಲೀಸ್ಟ್ ಒಂದು 40 ಮಿನಿಟ್ಸ್ ಇನ್ ಎ ಡೇ ನನಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದ್ರೆ ಹುಟ್ಟಿ ಏನು ಪ್ರಯೋಜನ ಅಂತ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಏಜ್ ಅವ್ರು ಪರವಾಗಿಲ್ಲ, ಬಟ್ ಇವಾಗ ಜೆನ್ಸಿಗಳಂತ ಏನು ಹೇಳ್ತೀವಿ ನೋಡಿ, ಅವ್ರಿಗೆ ಹೇಳಿದ್ರೆ ಯಾವುದಕ್ಕೂ ಟೈಮ್ ಇಲ್ಲ ಅನ್ನೋದು ಒಂದು ಮಂತ್ರ. ಟೈಮ್ ಎಲ್ಲರಿಗೂ ಇರುತ್ತೆ, ನಾವು ಅದನ್ನ ಪ್ರಿಯಾರಿಟೈಸ್ ಮಾಡ್ಕೊಳ್ಬೇಕು ಅಷ್ಟೇನೆ. ಸೊ ನಾನು ಫಿಟ್ ಆಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ನಾಟ್ ಓನ್ಲಿ ಫಾರ್ ಸ್ಕಿನ್, ನಾನು ಹೆಲ್ದಿ ಆಗಿರ್ಬೇಕಂದ್ರೆ ನನಗೆ 40 ಮಿನಿಟ್ಸ್ ಇನ್ ಎ ಡೇ ನಾನು ಇನ್ವೆಸ್ಟ್ ಮಾಡ್ಕೊಳ್ಬೇಕು. ಸೊ ಹಾಗೆ ಅದಕ್ಕೋಸ್ಕರ ಯಾವುದೇ ರೀತಿಯ ಎಕ್ಸಸೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬಾಡಿಲಿ ಮೆಟಬಾಲಿಸಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆವಾಗ ಸ್ವೆಟ್ ಆಗ್ತಾರೆ. ಆಮೇಲೆ ಈಗ ನೋಡಿ, ಎಕ್ಸಸೈಸ್ ಮಾಡುವಾಗ ನಮ್ಗೆ ನೀರು ಕುಡಿಬೇಕು ಅನ್ಸುತ್ತೆ. ಆವಾಗ ಏನ್ ಮಾಡ್ತೀವಿ, ನಮ್ಗೆ ಗೊತ್ತಿಲ್ಲದಂಗೆ ನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಷ್ಟರಲ್ಲೇ ಸಾಕು, ನಿಮ್ಗೆ 90% ಸೊಲ್ಯೂಷನ್ ಸಿಕ್ಬಿಡುತ್ತೆ. ನೀರು ಚೆನ್ನಾಗಿ ಕುಡಿತಾರೆ, ಸ್ವೆಟ್ ಔಟ್ ಆಗ್ತಾರೆ. ಇದಿಷ್ಟು ಕರೆಕ್ಟ್ ಆಗಿ ಆಗ್ಬಿಟ್ರೆ ಜೀವನದಲ್ಲಿ ಬಾಕಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗುತ್ತೆ. ಹಾಗೆ ಹಸಿವು ಜಾಸ್ತಿ ಆಗುತ್ತೆ. ಇವಾಗ ನಾವು ಚೆನ್ನಾಗಿ ಅಂದ್ರೆ ಎಕ್ಸಸೈಸ್ ಮಾಡಿದಾಗ ಮೆಟಬಾಲಿಸಮ್ ಹೈ ಆದಾಗ ಹಸಿವು ಜಾಸ್ತಿ ಆಗುತ್ತೆ. ಆವಾಗ ನಮ್ಗೆ ಎಲ್ಲಾ ತರದ್ರಲ್ಲೂ ಸರಿ ಹೋಗ್ತಾ ಬರುತ್ತೆ. ಸೊ ಪಿಂಪಲ್ ನ ಟ್ರೀಟ್ಮೆಂಟ್ ಮಾಡುವಾಗ ನಾವು ನಮ್ಮ ಕ್ಲೈಂಟ್ಸ್ ಗೆ ಕೌನ್ಸಿಲಿಂಗ್ ಮಾಡಿ ಇದನ್ನೆಲ್ಲ ಹೇಳ್ಕೊಟ್ಟಿರ್ತೀವಿ. ಬರೀ ಒಂದು ಟ್ರೀಟ್ಮೆಂಟ್ ಕೊಟ್ಟು ಕಳ್ಸಿದ್ರೆ ಅದು ಮುಗ್ದು ಹೋಗಲ್ಲ. ಸೊ ಇದೆಲ್ಲ ಫಾಲೋ ಮಾಡ್ತಾ ಬರ್ಬೇಕಾಗತ್ತೆ. ಸೊ ಇದು ಮೆಟಬಾಲಿಸಮ್ ಕೂಡ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು. ಮತ್ತೆ ಇನ್ ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ, ಈಗ ನೈಟ್ ಶಿಫ್ಟ್ ಎಲ್ಲ ಇರುತ್ತೆ, ಅವಾಗ ಅವ್ರಿಗೆ ಸನ್ಲೈಟೇ ಬೀಳಲ್ಲ. ಸೊ ಅದರಿಂದನೂ ಕೂಡ ಪಿಂಪಲ್ಸ್ ಆಗ್ತಾ ಇರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಸನ್ ಬಾತ್ ಇಸ್ ವೆರಿ ಇಂಪಾರ್ಟೆಂಟ್. ಸೂರ್ಯಪಾನ ಅಂತ ನಾವು ಲಾಸ್ಟ್ ಕಳೆದ ಸಂಚಿಕೆಯಲ್ಲಿ ಹೇಳಿದ್ವಲ್ಲ, ಸೂರ್ಯಪಾನ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಲೈಫಲ್ಲಿ. ಅದನ್ನ ಮಾಡಿಲ್ಲ ಅಂದ್ರೂ ಪಿಂಪಲ್ ಬರುವಂತ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದು, ಮೊಬೈಲ್ ಇಂದ ಕೂಡ ಪಿಂಪಲ್ ಬರುತ್ತೆ. ಪಾಪ ಮೊಬೈಲ್ ಏನು ತಪ್ಪಿಲ್ಲ, ಯೂಶಲಿ ಸ್ವೆಟ್ ಆಗ್ತಾ ಇರ್ತಾರೆ, ಅದರಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಕೂಡ ಇರುತ್ತೆ. ನಾವು ಕನೆಕ್ಟ್ ಮಾಡ್ಕೊಂಡು ಮೊಬೈಲ್ ನ ಮಾತಾಡಿರ್ತೀವಿ. ಸೊ ಇಲ್ಲಿಂದ ಎಲ್ಲ ಸೀಬಮ್ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ನಮ್ಮ ಫೇಸ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಎಕ್ಸಸ್ ಆಫ್ ಆಯಿಲ್ ಪ್ರೊಡ್ಯೂಸ್ ಆಗಿರುತ್ತಲ್ಲ, ಅದು ನಮ್ಮ ಫೋನ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಕೆಲವರಿಗೆ ಫೋನ್ ಉಲ್ಟಾ ಇಡುವಂತ ಅಭ್ಯಾಸ ಇರುತ್ತಲ್ಲ, ಅಲ್ಲಿಟ್ಟಾಗ ಅಲ್ಲಿರೋ ಸರ್ಫೇಸ್ ಅಲ್ಲಿ ಇರುವಂತ ಎಲ್ಲ ಬ್ಯಾಕ್ಟೀರಿಯಾ ಇಲ್ಲಿ ಕಲೆಕ್ಟ್ ಆಗಿರುತ್ತೆ. ಮತ್ತೊಮ್ಮೆ ನಾವು ಕಾಲ್ ಮಾಡುವಾಗ ಹಿಂಗೆ ಇಟ್ಕೊಂಡಾಗ ತುಂಬಾ ಫಾಸ್ಟ್ ಆಗಿ ಒನ್ ಸೈಡೆಡ್ ಪಿಂಪಲ್ ಬರ್ತಾ ಇರೋದೇ ಅದ್ರ ರೀಸನ್ ಇಂದ. ಸೊ ಮೂಲ ಹುಡುಕ್ಬೇಕು ನಾವು ಎಲ್ಲಿಂದ ಬರ್ತಾ ಇದೆ ಅಂತ. ಅವಾಗ ಫೇಸ್ಗೆ ಟ್ರೀಟ್ಮೆಂಟ್ ಮಾಡಬೇಕಾಗಿಲ್ಲ, ಫೋನ್ಗೆ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ. ಫೋನ್ ಸ್ಯಾನಿಟೈಸಿಂಗ್ ಅಂತ ಮಾಡ್ತೀವಲ್ಲ, ಅದನ್ನ ಆಗಾಗ ಮಾಡ್ತಾ ಇದ್ರೆ ಪಿಂಪಲ್ ಕೂಡ ಬರಲ್ಲ. ಸೊ ಅಲ್ಲಿವರೆಗೂ ರೀಸನ್ ಇರುತ್ತೆ. ಪಿಲ್ಲೋ ಇಂದ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ನಾವು ದಿನನಿತ್ಯ ಮಲಗ್ತಿರ್ತೀವಲ್ಲ, ಡ್ಯಾಂಡ್ರಫ್ ಅಥವಾ ಫೇಸ್ ಅಲ್ಲಿ ಇರುವಂತ ಒಂದೆರಡು ಪಿಂಪಲ್ ಪಸ್ ಇರುವಾಗ ಹಿಂಗೆ ಪ್ರೆಸ್ ಮಾಡಿದಾಗ ಅದಲ್ಲಿ ಹೋಗಿರುತ್ತೆ, ಅಂದ್ರೆ ಪಿಲ್ಲೋಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಮತ್ತೆ ನಾವು ಪೊಸಿಷನ್ ಚೇಂಜ್ ಮಾಡಿದಾಗ ಅಲ್ಲೇ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ಅದನ್ನ ಕೂಡ ನಾವು ಹೈಜೀನ್ ವಾಶ್ ಮಾಡ್ತಾ ಇರುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇತ್ತೀಚೆಗೆ ಎಲ್ಲರಿಗೂ ಈಸಿ ಅಂದ್ರೆ ಔಟ್ಸೈಡ್ ಫುಡ್ ತರಿಸ್ಕೊಂಡು ತಿನ್ನೋದು ಅಭ್ಯಾಸ ಜಾಸ್ತಿ ಆಗ್ಬಿಡಿದೆ ಅಲ್ವಾ? ಸೊ ಹಂಗಾಗಿ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಅಜಿನೋಮೋಟೋ ಯೂಸ್ ಮಾಡಿರ್ತಾರೆ, ಸಾಕಷ್ಟು ಫುಡ್ ಕಲರ್ಸ್ ಯೂಸ್ ಮಾಡಿರ್ತಾರೆ. ಹೋಮ್ ಫುಡ್ ಈಸ್ ಆಲ್ವೇಸ್ ಹೋಮ್ ಫುಡ್. ಹೊರಗಡೆದು ನಾವು ಹೇಳಕ್ಕಾಗಲ್ಲ ಎಷ್ಟು ತರದ್ ಮಿಕ್ಸ್ ಮಾಡಿರ್ತಾರೆ ಅಂತ. ಸೊ ಇನ್ಸ್ಟೆಂಟ್ ಫುಡ್ ಆಗ್ಲಿ ಅಥವಾ ಹೊರಗಿನ ಜಾಸ್ತಿ ತಿನ್ನುವಾಗ ಅಜಿನೋಮೋಟೋ ಒಳಗಡೆ ಹೋದಾಗ್ಲೂ ಕೂಡ ನಮ್ಮ ಬಾಡಿಲಿ ಅಂದ್ರೆ ಬ್ಲಡ್ ಇಂಪ್ಯೂರಿಟಿ ಆಗ್ತಾ ಹೋಗುತ್ತೆ. ಆವಾಗ್ಲೂ ಕೂಡ ತುಂಬಾ ಜಾಸ್ತಿ ಪಿಂಪಲ್ ಬರೋ ಚಾನ್ಸಸ್ ಇರುತ್ತೆ. ಈಗ 35-40 ಇಯರ್ಸ್ ಆದ್ಮೇಲೆ ಯೂಶಲಿ ಬರಲ್ಲ, ಬಟ್ ಸ್ಟಿಲ್ ಇವಾಗ ಬರ್ತಾ ಇರೋದು ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಅಂದ್ರೆ ನಾವು ಇನ್ಸ್ಟೆಂಟ್ ಫುಡ್ ಅಥವಾ ಔಟ್ಸೈಡ್ ಫುಡ್ ನ ತಿನ್ನೋದ್ರಿಂದ ಅಸಿಡಿಟಿ ಜಾಸ್ತಿ ಆಗುತ್ತೆ, ಆಸಿಡ್ ಅಲ್ಲಿ ಹೋಗುತ್ತೆ, ನಮ್ಗೆ ಬ್ಲಡ್ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ, ಬ್ಲಡ್ ಇಂಪ್ಯೂರಿಟಿ ಆಗುತ್ತೆ, ಅವಾಗ ಪಿಂಪಲ್ ಬರುವಂತ ಚಾನ್ಸಸ್ ಇರುತ್ತೆ. ಹೀಗೆ ತುಂಬಾ ರೀಸನ್ಸ್ ಇರುತ್ತೆ. ರೂಟ್ ಕಾಸ್ ನ ಕಂಡುಹಿಡಿಬೇಕು, ಯಾವ್ದ್ರಿಂದ ಬರ್ತಾ ಇದೆ ಅಂತ. ಅಂಡ್ ವೆರಿ ರೇರ್ ಕೇಸ್ ಆಕ್ಚುಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್, ನೀವು ಹೇಳ್ದಂಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಕೂಡ ಜಾ ಲೈನ್ ಹತ್ರ ಪಿಂಪಲ್ ಬರುತ್ತೆ. ಈಸಿ ಟೆಕ್ನಿಕ್ ಹೇಳ್ಕೊಡ್ತೀನಿ, ಪಿಂಪಲ್ ಎಲ್ಲಿ ಬಂದ್ರೆ ಏನ್ ಪ್ರಾಬ್ಲಮ್ ಅಂತ. ಈಗ ಜಾ ಲೈನ್ ಹತ್ರ ಪಿಂಪಲ್ ಬರ್ತಾ ಇದೆ ಅನ್ನೋದಾದ್ರೆ ಅದು ಯೂಟ್ರಸ್ ರಿಲೇಟೆಡ್ ಅಥವಾ ಹಾರ್ಮೋನ್ ಇಶ್ಯೂಸ್ ಇಂದ ಬರುವಂತದ್ದು. ನಾವ್ ಹೆಂಗೆ ಪಿಂಪಲ್ ನಿಜವಾದ ಕಾರಣ ಹೆಂಗ್ ಕಂಡುಕೊಳ್ಳೋದು ಆಯ್ತಾ? ಆಮೇಲೆ ಇಲ್ಲಿ ಡಬಲ್ ಸೈಡ್ ಅಲ್ಲೂ ಬರ್ತಾ ಇದೆ ಅಂತಂದ್ರೆ ಇದು ಅಸಿಡಿಟಿಯಿಂದ ಬರ್ತಾ ಇರುತ್ತೆ. ನೀರ್ ಕುಡಿಯಲ್ಲ, ಸ್ಪೈಸಿ ಫುಡ್ ತಿನ್ಬಿಡೋದು, ಇವನ್ ನಾನ್ ವೆಜ್ ಜಾಸ್ತಿ ತಿನ್ನೋರ್ಗು ಅದು ಜಾಸ್ತಿ ಆಗ್ತಾ ಇರುತ್ತೆ. ಎಣ್ಣೆದು ಜಿಡ್ಡಿನ ಅಂಶ ಜಾಸ್ತಿ ತಿನ್ನೋರು ಅದು ಹಂಗೆ ಈ ಝೋನ್ ಅಲ್ಲಿ ಜಾಸ್ತಿ ಬರ್ತಾ ಇರುತ್ತೆ. ಈಗ ಫೋರ್ ಹೆಡ್ ಇಂದ ಇಲ್ಲಿ ಡ್ರಾಪ್ ಡೌನ್ ಆಗಿದೆ ಅಂತಂದ್ರೆ ಬಿಕಾಸ್ ಆಫ್ ಡ್ಯಾಂಡ್ರಫ್ ಅಂತ ಹೇಳ್ಬೋದು. ಇಲ್ಲ ಕೆಲವರಿಗೆ ಹೆಲ್ಮೆಟ್ ಹಾಕೋದ್ರಿಂದನೂ ಬರುತ್ತೆ. ಹೆಲ್ಮೆಟ್ ನ ನಾವು ಹೈಜೀನ್ ಮಾಡಕ್ಕಾಗಲ್ಲ, ದಿನ ಹಾಕ್ತಿವಿ ತೆಗಿತೀವಿ ಸ್ವೆಟ್ ಆಗ್ತಾ ಇರುತ್ತಲ್ಲ, ಅಲ್ಲಿ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತರ ಆಗಿ ಅದು ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಇನ್ ಕೆಲವರಿಗೆ ಬ್ಯಾಕ್ ಸೈಡ್ ಅಂದ್ರೆ ಬೆನ್ನಲ್ಲಿ ಪಿಂಪಲ್ ಬಂದಿರುವಂತ ಚಾನ್ಸಸ್ ಇರುತ್ತೆ. ಫೇಸ್ ತುಂಬಾ ಕ್ಲಿಯರ್ ಇರುತ್ತೆ, ಬ್ಯಾಕ್
ಬ್ಯಾಕ್ ಅಲ್ಲಿ ಜಾಸ್ತಿ ಬರುತ್ತೆ. ಅದು ಪಾಲಿಯೆಸ್ಟರ್ ಬಟ್ಟೆಗಳನ್ನ ಜಾಸ್ತಿ ಹಾಕೋದ್ರಿಂದ, ಕಾಟನ್ ಬಟ್ಟೆ ಹಾಕದೇ ಇರೋಂಥವ್ರಿಗೆ ಬೆನ್ನು ಮತ್ತೆ ಈ ಕೈ ಭಾಗದಲ್ಲಿ ಜಾಸ್ತಿ ಆ ಥರದ್ದು ಆಕ್ನೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹೇಳಕ್ ಬರೀ ಒಂದು ಪಿಂಪಲ್ ಬರೋದಕ್ಕೆ ಸಾವಿರಾರು ರೀಸನ್ ಇರುತ್ತೆ. ಸೊ ಪ್ರತಿಯೊಬ್ರು ಅವ್ರದೇ ಆದಂತ ಲೈಫ್ ಸ್ಟೈಲ್ ಅಥವಾ ನೋಡಿಬಿಟ್ಟು ಯಾವ್ದ್ರಿಂದ ಬಂದಿದೆ ಅಂತ ತಿಳ್ಕೊಂಡು ಅದನ್ನ ರೆಕ್ಟಿಫೈ ಮಾಡ್ಕೋಬೇಕು. ಆಮೇಲೆ ಪಿಂಪಲ್ ಟ್ರೀಟ್ಮೆಂಟ್ ಅನ್ನು ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ಮ್ಯಾಮ್ ಯೂಶುವಲಿ ಈ ತರ ಈಗ ಕಂಡು ಹಿಡಿಯೋದು ಅಂತ ನೀವೀಗ ಸರ್ಫೇಸ್ ಗಳನ್ನ ಹೇಳಿದ್ರಿ, ಯಾವ್ಯಾವ ಸರ್ಫೇಸ್ ಅಲ್ಲಿ ಬಂದ್ರೆ ಹೆಂಗೆ ಅಂತ. ಕೆಲವ್ದು ಇದನ್ನು ಮೀರಿ ಕೆಲವು ಪಿಂಪಲ್ ಗಳು ಬಂದ್ಬಿಡ್ತವೆ. ಸೊ ಆಗ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ಕೋಬೇಕು? ಅಂದ್ರೆ ಈಗ ನಾವು ರೆಗ್ಯುಲರ್ ಡೇಸ್ ಅಲ್ಲಿ ಫೈಂಡ್ ಔಟ್ ಮಾಡ್ಕೊಳಕ್ ಆಗಲ್ಲ ಅಂದಾಗ ಅದಕ್ಕೆ ಬೇರೆ ರೀತಿಯಲ್ಲಿ ಏನಾದ್ರು ಟೆಸ್ಟಿಂಗ್ ಇದೆಯಾ ಹೆಂಗೆ ಅಂತ? ಸ್ಕಿನ್ ಅನಾಲಿಸಿಸ್ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಅದೇ ನಾವು ಯಾರಾದ್ರೂ ಒಳ್ಳೆ ಬ್ಯೂಟಿ ಕನ್ಸಲ್ಟೆಂಟ್ ಅಥವಾ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಹತ್ರ ಹೋದಾಗ ಮಾತ್ರನೇ ನಿಮ್ಗೆ ಇದಕ್ಕೆ ಒಳ್ಳೆ ರಿಸಲ್ಟ್ ಸಿಗೋದು. ಯಾಕಂದ್ರೆ ಜನರಲಿ ಏನಾಗ್ಬಿಡುತ್ತೆ ಅಂದ್ರೆ ಈಗ ಇಂಗ್ಲಿಷ್ ಮೆಡಿಸಿನ್ಸ್ ಗಳಿಗೆಲ್ಲ ಹೋದಾಗ ಒಂದು ಅಪ್ಲಿಕೇಶನ್ ಕೊಟ್ಬಿಡ್ತಾರೆ, ಅದು ಈ ಜೆಲ್ ಹಚ್ಚಿ ಆ ಜೆಲ್ ಹಚ್ಚಿ ಇದನ್ನ ತಗೊಳ್ಳಿ ಅಂತ ಹೇಳ್ತಾರೆ. ರೂಟ್ ಕಾಸ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅದು ಕಂಡುಹಿಡಿಯೋದಕ್ಕೂ ಕಷ್ಟ, ಅದನ್ನ ಟ್ರೀಟ್ಮೆಂಟ್ ಮಾಡೋದು ಕಷ್ಟ, ಲಾಂಗ್ ಪ್ರೋಸೆಸ್ ಆಗ್ಬಿಡುತ್ತೆ. ಆಯುರ್ವೇದದಲ್ಲಿ ನಾವು ಒಂದು 2 or 3 ಸಿಟ್ಟಿಂಗ್ಸ್ ಅಲ್ಲಿ ಪಿಂಪಲ್ಸ್ ನ ರೆಡ್ಯೂಸ್ ಮಾಡ್ಬಿಟ್ಟಿರ್ತೀವಿ ವೆರಿ ಫಾಸ್ಟ್. ಎಲ್ಲರೂ ಹೇಳ್ತಾರಲ್ಲ ಆಯುರ್ವೇದದ ಲೇಟ್ ಅಂತ ಅನ್ಬಿಟ್ಟು, ಆಕ್ಚುಲಿ ಅವ್ರ ಲೇಟ್ ಅಷ್ಟೇನೆ, ಅವ್ರ ಬುದ್ಧಿಮಟ್ಟ ಲೇಟ್ ಆಗಿರುತ್ತೆ. ಆಯುರ್ವೇದದಲ್ಲಿ ಹಂಗಿಲ್ಲ, ಮ್ಯಾಕ್ಸಿಮಮ್ 2 or 3 ಸಿಟ್ಟಿಂಗ್ ಅಲ್ಲಿ ನಾವು ಪಿಂಪಲ್ ನ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಬಟ್ ಮಾರ್ಕ್ ಸ್ವಲ್ಪ ಟೈಮ್ ತಗೊಳುತ್ತೆ ಹೋಗ್ಲಿಕ್ಕೆ. ಪಿಂಪಲ್ ಅಥವಾ ಪಸ್ ಓರಿಯೆಂಟೆಡ್ ಪಿಂಪಲ್, ಏರಿಯಾಟಿಕ್ ಪಿಂಪಲ್ ಏನಿರುತ್ತಲ್ಲ ಅದನ್ನ ನಾವು 1 ವಿಸಿಟ್ ಅಲ್ಲಿ ಎಪಿಡಮಿಸ್ ಅಲ್ಲಿ ಇರೋದೆಲ್ಲ ರಿಡ್ಯೂಸ್ ಆಗುತ್ತೆ. ಆಮೇಲೆ ಡರ್ಮಿಸೈಟಿಸ್ ಅಂದ್ರೆ ತುಂಬಾ ಕ್ಲಿಯರ್ ಸ್ಕಿನ್ 3rd ಸಿಟ್ಟಿಂಗ್ ಅಲ್ಲಿ ಆಗ್ಬಿಡುತ್ತೆ. ಅಷ್ಟು ಫಾಸ್ಟ್ ಆಗಿ ರಿಸಲ್ಟ್ ಸಿಗುತ್ತೆ. ಅದ್ರ ಸೀಕ್ರೆಟ್ ನಾನು ಇವತ್ತು ಈ ಎಪಿಸೋಡ್ ನ ಎಂಡ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಎಂಡ್ ತನಕ ನೋಡ್ತಾ ಇದ್ರೆ ಆ ಸೀಕ್ರೆಟ್ ಕೂಡ ನಿಮ್ಗೆ ಗೊತ್ತಾಗತ್ತೆ. ಸೊ ಹಾಗೆ ನಾವು ಮನೇಲೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಮತ್ತೆ ಹೆಚ್ಚಿನ ಪ್ರಾಡಕ್ಟ್ಸ್ ಗಳು ನಮ್ ಕಿಚನ್ ಅಲ್ಲೇ ಸಿಗುವಂತ ಪ್ರಾಡಕ್ಟ್ಸ್ ಗಳಿಂದ ಮಾಡ್ಬೋದು. ಸೊ ಈಗ ಸಾಕಷ್ಟು ರೀಸನ್ಸ್ ಹೇಳಿರ್ತೀವಿ, ಅಂದ್ರೆ ಫೈಂಡ್ ಔಟ್ ಮಾಡಿರ್ತಾರೆ ಯಾವ್ದ್ರಿಂದ ಬಂದಿದೆ ಅಂತ. ಈಗ ನಾವು ಟ್ರೀಟ್ಮೆಂಟ್ ಟಾಪ್ 10 ಸೀರೀಸ್ ನ ಸ್ಟಾರ್ಟ್ ಮಾಡೋಣ. ಸೊ ಟಾಪ್ 1 ಯಾವ್ದಿರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲರಿಗೂ ಟಾಪ್ 10 ಹೇಳಿ ಮ್ಯಾಮ್. 1 ಲಾಸ್ಟ್ ಅಲ್ಲಿ ಹೇಳೋಣ ಅಲ್ವಾ? ಸೊ ಲಾಸ್ಟ್ ಇಂದ ಬರೋಣ ಇವಾಗ. ಅಂದ್ರೆ ಇದಕ್ಕೆ ಮುಲ್ತಾನಿ ಮಿಟ್ಟಿ ಅಂತ ಹೇಳ್ತೀವಿ. ಮುಲ್ತಾನಿ ಮಿಟ್ಟಿಗೆ ಸ್ವಲ್ಪ ಗಂಧದ ಪೌಡರ್ ನ ಮಿಕ್ಸ್ ಮಾಡಿ ಹಾಲಲ್ಲಿ ಕಲಸಿ ಅದನ್ನ ನೀಟಾಗಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಂಡು ವಾಶ್ ಮಾಡೋದ್ರಿಂದ ಎಕ್ಸೆಸ್ ಆಫ್ ಸೀಬಮ್ ಅಂತ ಹೇಳ್ತೀವಿ, ಅಂದ್ರೆ ತುಂಬಾ ಯಾರಿಗೆ ಎಣ್ಣೆ ಜಿಡ್ಡು ಜಾಸ್ತಿ ಪ್ರೊಡ್ಯೂಸ್ ಆಗಿರುತ್ತೆ ಅವ್ರಿಗೂ ಕೂಡ ಪಿಂಪಲ್ ಬರ್ತಾ ಇರುತ್ತೆ. ಹಂಗೂ ಮಾಡ್ಬೋದು. ಇಲ್ಲ ಪೌಡರ್ ಸಿಗುತ್ತೆ, ಪ್ಯೂರೆಸ್ಟ್ ಆಫ್ ದ ಪ್ಯೂರೆಸ್ಟ್, ಅದನ್ನ ಹಾಕಿ 2 ಮಿಕ್ಸ್ ಮಾಡಿ ನೀಟಾಗಿ ಗಂಧ ಮತ್ತೆ ಮುಲ್ತಾನಿ ಮಿಟ್ಟಿ 2 ಹಾಕಬೇಕು. 20 ನಿಮಿಷ ಏನೇ ಫೇಸ್ ಪ್ಯಾಕ್ ಹೇರ್ ಪ್ಯಾಕ್ ಹಾಕಿದ್ರು 20 ನಿಮಿಷ ಮಾತ್ರನೇ. ಅದನ್ನ ಹಚ್ಚಿ ಬಿಟ್ಬಿಟ್ರೆ ಸಾಕು. 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ ತಕ್ಷಣನೇ ಫೇಸ್ ತುಂಬಾ ಫ್ರೆಶ್ ಆಗಿರುತ್ತೆ, ಮಾರ್ಕು ರೆಡ್ಯೂಸ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಪಿಂಪಲ್ ರೆಡ್ಯೂಸ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬಂತು ಇವಾಗ ಪುದೀನ ಅಂತ ಹೇಳ್ತೀವಿ. ಸೊ ಪುದೀನದಲ್ಲಿ ಸಾಕಷ್ಟು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ, ಸಾಮಾನ್ಯವಾಗಿ ಎಲ್ಲರ ಕಿಚನ್ ಅಲ್ಲಿ ಸಿಗುತ್ತೆ. ಸೊ ಪುದೀನನು ಅಷ್ಟೇ ಚೆನ್ನಾಗಿ ಕ್ರಶ್ ಮಾಡಿ ಅದಕ್ಕೆ ಸ್ವಲ್ಪ ಲೆಮನ್ ಮತ್ತೆ ಇದ್ರದ್ದು ಅರಿಶಿಣದ ಪುಡಿ ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಮುಖಲೇಪನ ಅಂತ ಹೇಳ್ತೀವಿ. ಆ ತರ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾರಂದ್ರೆ ಯಾರಿಗೆ ಕೆಲವರಿಗೆ ಜಾಸ್ತಿ ಪಿಂಪಲ್ ಇಲ್ದಿದ್ರು 2-3 ದಪ್ಪ ಬೊಕ್ಕೆಗಳು ಅಂತ ಹೇಳ್ತೀವಿ. ಸೊ ಆ ತರದನ್ನು ಕಡಿಮೆ ಮಾಡುತ್ತೆ, ಅದ್ರೊಳಗಡೆ ಇರೋ ಪಸ್ಸನ್ನು ರೆಡ್ಯೂಸ್ ಮಾಡುತ್ತೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದ್ರೆ ಅದನ್ನು ಕೂಡ ರೆಡ್ಯೂಸ್ ಮಾಡುವಂತ ಶಕ್ತಿ ಪುದೀನದಲ್ಲಿ ಇರುತ್ತೆ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದು. ನೆಕ್ಸ್ಟ್ ಬಂದು ಟಾಪ್ 8ಗೆ, ಈಗ 10 ಆಯ್ತು, 9 ಆಯ್ತು, 8. ಸೊ ಇದರಲ್ಲಿ ನಾಟಿ ಟೊಮೆಟೊ ತುಂಬಾ ವರ್ಕ್ ಆಗುತ್ತೆ. ಅದರಲ್ಲಿ ನ್ಯಾಚುರಲ್ ಅಸ್ಟ್ರಿಂಜೆಂಟ್ ಪ್ರಾಪರ್ಟೀಸ್ ತುಂಬಾ ಜಾಸ್ತಿ ಇರುತ್ತೆ. ನಾಟಿ ಟೊಮೆಟೊ ಅಂದ್ರೆ ಹೇಗಿರುತ್ತೆ ಮ್ಯಾಮ್? ಫೈಂಡ್ ಔಟ್ ಹೆಂಗ್ ಮಾಡೋದು? ಈಗ ಅದು ಸ್ವಲ್ಪ ಕುಳ್ಳಗಿರುತ್ತೆ, ರೌಂಡ್ ಆಗಿರುತ್ತೆ, ತುಂಬಾ ಹುಳಿ. ಹೌದು, ತುಂಬಾ ಹುಳಿ ಇರುತ್ತೆ ಅದರಲ್ಲಿ, ಪಲ್ಪ್ ಜಾಸ್ತಿ, ಅಂದ್ರೆ ಅದ್ರ ಗಟ್ಟಿ ಅಂಶ ಇರಲ್ಲ. ಸೊ ಹಿಂಗೆ ರೌಂಡ್ ರೆಡ್ ಆಗಿರುತ್ತೆ, ಉದ್ದದಲ್ಲ. ಜಾಮ್ ಟೊಮೆಟೊ ಅಂತ ಹೇಳ್ತಾರಲ್ಲ ಅದಲ್ಲ, ಇನ್ನೊಂದು ನಾಟಿ ಟೊಮೆಟೊ ಅಂತ ತುಂಬಾ ಕೆಂಪಿರ್ತಲ್ಲ, ಚೆರ್ರಿ ರೆಡ್ ತರ. ಈ ನಾಟಿ ಟೊಮೆಟೊಗಳು ಒಂದ್ ಸ್ವಲ್ಪ ಯೆಲ್ಲೋ ಇಶ್ ಬಂದಿರುತ್ತೆ, ಓವಲ್ ಶೇಪ್ ಅಲ್ಲಿ ಬಂದಿರುತ್ತೆ. ಇದು ರೌಂಡ್ ಆಗಿರುವಂತದನ್ನ ಯೂಸ್ ಮಾಡ್ಬೇಕು. ಮತ್ತೆ ಊರ್ ಕಡೆ ಎಲ್ಲ ನಿಮ್ಗೆ ಅಂದ್ರೆ ಹಿತ್ಲ ಕಡೆ ಎಲ್ಲ ಚಿಕ್ಕದಾಗಿ ಬೆಳೆದಿರುತ್ತಲ್ಲ, ದಟ್ ಇಸ್ ಮೋರ್ ಪವರ್ಫುಲ್. ಅದೇ ಒರಿಜಿನಲ್, ಅಂದ್ರೆ ಕನ್ಸ್ಯೂಮ್ ಮಾಡೋದಕ್ಕೂ ಆಹಾರ ಪದಾರ್ಥದಲ್ಲಿ ಅದನ್ನೇ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು. ಸೊ ನಮ್ಮನೇಲಿ ಅಂತ ಅದನ್ನೇ ಯೂಸ್ ಮಾಡೋದು ನಾನು. ಮನೇಲಿ ಪಾಟಲ್ಲಿ ಬೆಳ್ಕೊಳ್ಬಹುದು ಆರಾಮಾಗಿ. ಸೊ ಆ ಚೆರಿ ಟೊಮೆಟೊ ಯೂಸ್ ಮಾಡಿದ್ರೆ ಓಕೆ, ಇಲ್ಲಾಂದ್ರೆ ನಾಟಿ ಟೊಮೆಟೊ. ಇದ್ರಲ್ಲಿ ನಾವು ಫಾರ್ಮ್ ಟೊಮೆಟೊ ಆಯುರ್ವೇದದಲ್ಲಿ ಎಲ್ಲೂ ಉಪಯೋಗಿಸಲ್ಲ, ಅಡಿಗೆಲ್ಲೂ ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ. ಸೊ ಈ ನಾಟಿ ಟೊಮೆಟೊ ಇರುತ್ತಲ್ಲ ಅದನ್ನ ಸ್ಲೈಸ್ ಮಾಡಿ ಸ್ಕ್ವೀಸ್ ಮಾಡ್ಬೇಕಾದ್ರೆ, ಸ್ಕ್ವೀಸ್ ಮಾಡಿದಾಗ ಒಂದು ಜೆಲ್ ತರ ಬರುತ್ತಲ್ಲ, ಆ ಜೆಲ್ ಇಂದ ಒಂದು 10 ನಿಮಿಷ ಮಸಾಜ್ ಮಾಡ್ಕೊಳ್ಬೇಕು. ಮಸಾಜ್ ಮಾಡಿ ಹಾಗೆ ಬಿಟ್ಟು ಸ್ಟೀಮ್ ತಗೊಂಡು ಜಸ್ಟ್ ವಾಶ್ ಮಾಡ್ಬಿಡ್ಬೇಕು ಅದನ್ನ.
ಸ್ಟೀಮ್ ತಗೊಂಡು ಆಮೇಲೆ ವಾಶ್ ಮಾಡ್ಬಿಡ್ಬೇಕು. ಈ ತರ ಮಾಡ್ತಾ ಬರೋದ್ರಿಂದ ಇದು ನ್ಯಾಚುರಲ್ ಅಸ್ಟ್ರಿಂಜೆಂಟ್ ಆಗಿರೋದ್ರಿಂದ ಇದರಲ್ಲಿ ಇರೋಂಥ ಬ್ಯಾಕ್ಟೀರಿಯಾ ಅಥವಾ ಏನೇ ಫಂಗಲ್ ಇನ್ಫೆಕ್ಷನ್ ತರ ಆಗಿದ್ರು ಅದನ್ನ ಡೆಸ್ಟ್ರಾಯ್ ಮಾಡ್ಬಿಡುತ್ತೆ. 1-2 ನಿಮಿಷ ಉರಿಯುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಇಮಿಡಿಯೇಟ್ ಆಗಿ ನಾವು ರಿಸಲ್ಟ್ ನ ನೋಡ್ತಾ ಬರ್ಬೋದು. ಮತ್ತೆ ಇದನ್ನ ವಾರಕ್ಕೊಂದ್ಸತಿ ಅಂತಲ್ಲ, ಆಲ್ಟರ್ನೇಟಿವ್ ಡೇಸ್ ಮಾಡ್ತಾ ಬಂದ್ರು ತುಂಬಾ ಫಾಸ್ಟ್ ಆಗಿ ಪಿಂಪಲ್ ರೆಡ್ಯೂಸ್ ಆಗ್ತಾ ಬರುತ್ತೆ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಟಾಪ್ 7 ಹೇಳೋಣ. ಸೊ ಟಾಪ್ 7 ಅಲ್ಲಿ ಹೇಳ್ಬೇಕಂತಂದ್ರೆ, ಇವಾಗ ನಾವು ಮೊಬೈಲ್ ಇಂದೆಲ್ಲ ಬಂದಿರುತ್ತೆ ಒನ್ ಸೈಡೆಡ್ ಪಿಂಪಲ್ ಅಂತೆಲ್ಲ ಹೇಳ್ತಿರ್ತೀವಲ್ವಾ. ಸೊ ಆ ತರದಕ್ಕೆ ಕೆಲಮೈನ್ ಪೌಡರ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಕೆಲಮೈನ್ ಅಂದ್ರೆ ಕೆಮ್ಮಣ್ಣು. ಸುಮಾರು ಜನ ನಮ್ಮ ಆಡಿಯನ್ಸ್ ಕೂಡ ಕಮೆಂಟ್ ಮಾಡಿದ್ರು ಕೆಲಮೈನ್ ಬಗ್ಗೆ ಹೇಳಿ. ಹೌದು, ಕೆಮ್ಮಣ್ಣಿನಲ್ಲಿ ಸಾಕಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ. ಹಾಗಂತ ಎಲ್ಲೋ ಹೋಗಿ ತಗೊಂಡ್ ಬಂದ್ಬಿಡ್ಬಾರ್ದು, ಕೆಮ್ಮಣ್ಣು ಸಿಕ್ತು ಅಂತ ತಗೋಬಾರ್ದು. ಇದು ಪ್ಯೂರಿಫೈಡ್ ವರ್ಷನ್ ಮೆಡಿಕಲ್ ಶಾಪ್ ಅಲ್ಲಿ, ಆಯುರ್ವೇದಿಕ್ ಶಾಪ್ಸ್ ಗಳಲ್ಲಿ ಸಿಗುತ್ತೆ. ನೀಟಾಗಿ ಅದನ್ನ ಪ್ಯೂರಿಫೈ ಮಾಡಿರ್ತಾರೆ, ಅದನ್ನ ಮಾತ್ರ ಉಪಯೋಗಿಸ್ಬೇಕು. ಮೆಡಿಕೇಟೆಡ್ ಕೆಲಮೈನ್ ಪೌಡರ್ ಅಂತ ಸಿಗುತ್ತಲ್ಲ, ಅದಕ್ಕೆ ನೀವು ಹಸಿ ಹಾಲನ್ನ ಮಿಕ್ಸ್ ಮಾಡ್ಬಿಟ್ಟು ಮುಖಲೇಪನ ಅಂತಂದ್ರೆ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡಿ ಒಂದು 20 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡೋದ್ರಿಂದ ಒನ್ ಸೈಡೆಡ್ ಪಿಂಪಲ್ ಅಂತ ಹೇಳ್ತೀವಿ, ಅಥವಾ ಇನ್ ಜನರಲ್ ನಮ್ಗೆ ಗೊತ್ತಾಗಿಲ್ಲ ಯಾವ್ದ್ರಿಂದ ಬಂದಿದೆ, ಒಟ್ಟು ಪಿಂಪಲ್ ರೆಡ್ಯೂಸ್ ಮಾಡಬೇಕು. ಮತ್ತೆ ಫೋರ್ ಹೆಡ್ ಅಲ್ಲೆಲ್ಲ ಬಂದಿರುತ್ತೆ ಅಂತ ಹೇಳಿದ್ನಲ್ಲ, ಅದು ಬಾಡಿಲಿ ಬಂದಿರೋಂಥದಕ್ಕೆಲ್ಲ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಕೆಲಮೈನ್ ಪೌಡರ್. ಬಟ್ ಇದಕ್ಕೆ ಹುಳಿ ಅಂಶ ಹಾಕಬಾರ್ದು, ಅಂದ್ರೆ ಲೆಮನ್ ಎಲ್ಲ ಸ್ಕ್ವೀಸ್ ಮಾಡಬಾರ್ದು. ಆದಷ್ಟು ಹಸಿ ಹಾಲಲ್ಲಿ ಕಲಸಿ ಅದನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಫಾಸ್ಟ್ ಆಗಿ ರೆಡ್ಯೂಸ್ ಆಗುತ್ತೆ. ಸೊ ಈಗ ಟಾಪ್ 6 ಹೋಗೋಣ. ಇಲ್ಲಿ ಲೋದ್ರಾ ಮತ್ತೆ ಮಂಜಿಸ್ಟಾ ಪೌಡರ್ ಅಂತ ಹೇಳ್ತೀವಿ, ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ ಇದು, ಲೋದ್ರಾ ಮತ್ತೆ ಮಂಜಿಸ್ಟಾ ಪೌಡರ್ ಅಂತ. ಅದಕ್ಕೆ ಸ್ವಲ್ಪ ಜ್ಯೇಷ್ಠ ಮಧು ಅಂತ ಸಿಗುತ್ತೆ. ಈ ಮೂರನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ತ್ರಿಫಲ ಚೂರ್ಣ ಅಂತ ಸಿಗುತ್ತೆ, ಅದನ್ನು ಕೂಡ ಹಾಕ್ಬೇಕು. ಸೊ ಇದೇನ್ ಮಾಡುತ್ತೆ ಅಂದ್ರೆ ಓವರ್ ಆಲ್ ಕನ್ಫ್ಯೂಷನ್ ಇರುತ್ತಲ್ಲ, ಈಗ ಯಾವ್ದ್ರಿಂದ ಬಂದಿದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಕೆಲವು ಸತಿ ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ಏನಿಂದ ರೆಕ್ಟಿಫೈ ಮಾಡ್ಕೊಳ್ತಿರ್ತೀರ, ಹಾಗೆಲ್ಲ ಪ್ರಾಬ್ಲಮ್ ಇದ್ದಾಗ ಲೋದ್ರಾ, ಮಂಜಿಷ್ಟ, ತ್ರಿಫಲ ಚೂರ್ಣ ಇದಿಷ್ಟನ್ನ ಚೆನ್ನಾಗಿ ನೀಟಾಗಿ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನ ಫೇಸ್ ಪ್ಯಾಕ್ ಅಂದ್ರೆ ಮುಖಲೇಪನ ಅಂತ ಏನ್ ಹೇಳ್ತೀವಿ ಆ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಫಾಸ್ಟ್ ಆಗಿ ಮಾರ್ಕ್ ರೆಡ್ಯೂಸ್ ಆಗುತ್ತೆ. ಫರ್ದರ್ ಬರೋದೂನು ಅಂದ್ರೆ ಪ್ರಿವೆನ್ಷನ್, ಪ್ರೊಟೆಕ್ಷನ್ ಎರಡೂ ಆಗುತ್ತೆ ನಮ್ಮ ಸ್ಕಿನ್ನಿಗೆ. ಅಷ್ಟು ಚೆನ್ನಾಗಿ ಅದರಲ್ಲಿ ರಿಸಲ್ಟ್ ಅನ್ನ ನೀವು ಇನ್ಸ್ಟೆಂಟ್ ಆಗಿ ನೋಡಬಹುದು. ನಮ್ಮ ಪಾರ್ಲರ್ ಅಲ್ಲಿ ಒಂದು ಮೋಸ್ಟ್ ಪಾಪ್ಯುಲರ್ ಫೇಶಿಯಲ್ ಗಳಲ್ಲಿ ಅದು ಒಂದಾಗಿರುತ್ತೆ. ಸೊ ಇದನ್ನ 20 ಮಿನಿಟ್ಸ್ ಹಾಕೋದು, ವಾಶ್ ಮಾಡೋದು ಅಷ್ಟೇನೆ. ವೀಕ್ಲಿ ಟ್ವೈಸ್ ಮಾಡಿದ್ರೆ ಬೆಟರ್, ತುಂಬಾ ಪಿಂಪಲ್ ಇರೋರು. ಇಲ್ಲಾಂದ್ರೆ ವೀಕ್ಲಿ ಒನ್ಸ್ ಮಾಡಿದ್ರೆ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ಟಾಪ್ 5 ಅಲ್ಲಿ ಹೋಗೋಣ. ಸೊ ಇದರಲ್ಲಿ ಫ್ರೂಟ್ ಓರಿಯೆಂಟೆಡ್ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಆಮೇಲೆ ಯಾರಿಗೆಲ್ಲ ಎಕ್ಸೆಸ್ ಆಫ್ ಆಯಿಲ್ ಇಂದ ತುಂಬಾ ಒದ್ದಾಡ್ತಿರ್ತಾರೆ, ಅಂದ್ರೆ ಯಾವಾಗ್ಲೂ ಜಿಡ್ಡು ಮೇಕಪ್ ಮಾಡ್ಕೊಳಕ್ಕೆ ಆಗ್ತಾರಲ್ಲ, ಅದರಿಂದ ಪಿಂಪಲ್ ಜಾಸ್ತಿ ಬರ್ತಾ ಇರತ್ತಲ್ಲ, ಅದನ್ನ ರೆಡ್ಯೂಸ್ ಮಾಡ್ಕೊಳಕ್ಕೆ ಸಿಟ್ರಸ್ ಓರಿಯೆಂಟೆಡ್ ಫೇಶಿಯಲ್ ಅಂತ ಹೇಳ್ತೀವಿ. ಸಿಟ್ರಿಕ್ ಫೇಶಿಯಲ್ ನಮ್ಮ ಪಾರ್ಲರ್ ಅಲ್ಲೂ ತುಂಬಾ ಪಾಪ್ಯುಲರ್ ಆಗಿದೆ. ಯಾವುದೋ ಒಂದು ಕಂಟೈನರ್ ಅಲ್ಲಿ ಸಿಗುವಂತ ಫ್ರೂಟ್ ಫೇಶಿಯಲ್ ಮಾಡ್ಕೊಳ್ಳೋ ಬದಲು ನಾನು ಈಗ ಹೇಳೋವಂಥ ಟೆಕ್ನಿಕ್ ನ ಖಂಡಿತವಾಗ್ಲೂ ಫಾಲೋ ಮಾಡಿ. ಇದು ಬರೀ ಪಿಂಪಲ್ ಮಾತ್ರ ಅಲ್ಲ, ಆಯಿಲ್ ಕಂಟ್ರೋಲ್, ಟ್ಯಾನ್ ರಿಡಕ್ಷನ್ಗೂ ಹೆಲ್ಪ್ ಆಗುತ್ತೆ. ಮೂಸಂಬಿ ಅಥವಾ ಆರೆಂಜ್ ಇರುತ್ತಲ್ಲ ಅದನ್ನ ಕನ್ಸ್ಯೂಮ್ ಮಾಡೋದು ತುಂಬಾ ಒಳ್ಳೇದು. ಅದರ ಸಿಪ್ಪೆ ಇರುತ್ತಲ್ಲ ಚೆನ್ನಾಗಿ ಫ್ರೆಶ್ ಆಗಿದ್ದಾಗಲೇ ಅದನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಸ್ವಲ್ಪ ಮುಲ್ತಾನಿ ಮೆಟಿ ಜೊತೆ ಫೇಸ್ ಪ್ಯಾಕ್ ಹಾಕಿ 20 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ ಸಾಕು. ಪಿಂಪಲ್ ಮಾರ್ಕ್ ಜೊತೆಗೆ ಟ್ಯಾನ್ ಕೂಡ ರೆಡ್ಯೂಸ್ ಆಗಿ ಸೀಬಮ್ ಸೆಕ್ರೇಷನ್ ಅನ್ನೋದು ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಮಲ್ಟಿಪಲ್ ಬೆನಿಫಿಟ್ಸ್ ಸಿಗುತ್ತೆ. ಸೊ ಬೆಸ್ಟ್ ಆಗಿದೆ. ಈ ಇದನ್ನ ಸಿಪ್ಪೆನ ಆರೆಂಜ್ ಅಥವಾ ಮೂಸಂಬಿದು ಸಿಪ್ಪೆನ ಯೂಸ್ ಮಾಡೋದು. ರೆಗ್ಯುಲರ್ ಬೇರೆ ಟೈಮಲ್ಲಿ ಅದನ್ನ ಒಣಗಿಸಿ ಇಟ್ಕೋಬಹುದಾ? ಅಥವಾ ತುಂಬಾ ಜನ ಹಾಗೆ ಮಾಡ್ತಾರೆ. ಆಕ್ಚುಲಿ ನಾನು ಹಾಗೆ ಮಾಡಲ್ಲ, ಮತ್ತೆ ಆಯುರ್ವೇದದಲ್ಲಿ ಅದನ್ನ ಪ್ರಿಫರ್ ಮಾಡಲ್ಲ. ಯಾಕಂದ್ರೆ ಒಣಗಿಸುವಾಗ ಅದ್ರದ್ದು ಸಾಕಷ್ಟು ತತ್ವಗಳು ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಫ್ರೆಶ್ ಆಗಿದ್ದಾಗಲೇ ಅದನ್ನ ಒಂದು ಫ್ರೂಟ್ ಅಲ್ಲಿ ನಾವು 2-3 ಸತಿ ಫೇಸ್ ಪ್ಯಾಕ್ ಮಾಡ್ಕೊಳ್ಬಹುದು. ಅಷ್ಟು ಚೆನ್ನಾಗಿ ಆ ಸಿಪ್ಪೆನ ಸ್ವಲ್ಪ ಬಿಡಿಸಿಟ್ಕೊಂಡು ಬೇಕಾದ ಗ್ರೈಂಡ್ ಮಾಡ್ಕೊಂಡ್ರು ನಡೆಯುತ್ತೆ. ಫ್ರೆಶ್ ಆಗಿದ್ದಾಗಲೇ ಯೂಸ್ ಮಾಡಿದ್ರೆ ಜಾಸ್ತಿ ರಿಸಲ್ಟ್ ಸಿಗುತ್ತೆ. ಆಗೋದೇ ಇಲ್ಲ ಅಂತ ಅಂದಾಗ ನಾವು ಡ್ರೈಡ್ ವರ್ಷನ್ ಯೂಸ್ ಮಾಡಬಹುದು. ಬಟ್ ವಿ ಆರ್ ಬ್ಲೆಸ್ಡ್ ಅಂದ್ರೆ ಇಂಡಿಯಾದಲ್ಲಿ ನಮ್ಗೆ ಯಾವಾಗಲೂ ಫ್ರೆಶ್ ಆಗಿ ಸಿಗುತ್ತೆ. ಸೊ ಸಿಟ್ರಸ್ ಫ್ರೂಟ್ ಫೇಶಿಯಲ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಫ್ರೆಶ್ ಫ್ರೂಟ್ ನೇ ಯೂಸ್ ಮಾಡಿ. ಸೊ ಹಣ್ಣು ಮನೆಗೆ ತಂದ್ರೆ ಅದನ್ನ ತಿಂದ್ಬಿಟ್ಟು ಸಿಪ್ಪೆನ ಫೇಸ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಸೊ ಬೆಸ್ಟ್ ಔಟ್ ಆಫ್ ದ ವೇಸ್ಟ್ ಅಲ್ವಾ? ಆ ತರದ್ದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಇದ್ರದ್ದು ಟಾಪ್ 4 ಅಂಬಾ ಹಲ್ದಿ ಅಂತ ಹೇಳ್ತೀವಿ. ಇದು ನಾವು ಅಡಿಗೆಗೆ ಉಪಯೋಗಿಸೋಂತ ಹಳದಿ ಅಲ್ಲ. ಇದು ಅಂಬಾ ಹಲ್ದಿ ಅಂದ್ರೆ ಇಷ್ಟು ದಪ್ಪ ಸಿಗುತ್ತೆ, ಅಂದ್ರೆ ಮದರ್ ರೂಟ್. ಅದು ಹಳದಿಯ ಗಿಡದ ಮದರ್ ರೂಟ್ ಅಂತ ಹೇಳ್ತೀವಿ. ಅದರಿಂದ ಬರುವಂತದ್ದು ಬ್ರಾಂಚಸ್ ನ ನಾವು ಅಡಿಗೆಗೆ ಉಪಯೋಗಿಸೋದು. ಇದು ಒಂದು ಕೋಳಿ ಮುಟ್ಟೆ ಶೇಪ್ ಅಲ್ಲಿ ಇರುತ್ತೆ, ಅಂಬಾ ಹಲ್ದಿ ಅಂತ ಸಿಗುತ್ತೆ. ಸೊ ಅದು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಡ್ರೈಡ್ ವರ್ಷನ್ ಸಿಗುತ್ತೆ. ನೀವು ಗಿಡದಲ್ಲಿ ಬೆಳ್ಕೊಂಡ್ರೆ ಫ್ರೆಶ್ ಆಗಿ ನಾವು ಬೆಳಿಬಹುದು ಈಸಿಯಾಗಿ. ಪಾಟ್ ಅಲ್ಲಿ ನಮ್ಮನೇಲಿ ಸುಮಾರು 40 ಪಾಟ್ಗಳಲ್ಲಿ ನಾನು ಅದನ್ನ ಬೆಳೆದಿದ್ದೀನಿ. ಆದ್ರೆ ಎಲೆ ಕೂಡ ಉಪಯೋಗಿಸ್ತೀವಿ, ತುಂಬಾ ಒಳ್ಳೇದು ಅದ್ರ ಎಲೆ ಉಪಯೋಗಿಸೋದು. ಕಷಾಯ ಮಾಡ್ಕೊಂಡು ಕುಡಿದ್ರೆ ಲೈಫ್ ಲಾಂಗ್ ಪಿಂಪಲ್ ಬರಲ್ಲ.
ನನ್ನ ಸ್ಕಿನ್ ಹೌದಾ? ಕೇರ್ ಸೀಕ್ರೆಟೇ ಅದು. ಓಹೋ. ಆಯ್ತಾ? ಸೊ ಹಂಗೆ ಅದನ್ನ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಅಂಬಾ ಹಲ್ದಿ ಅಂತ ನಾನೇನ್ ಹೇಳಿದ್ನಲ್ಲ, ಅದು ಫ್ರೆಶ್ ಆದ್ರೂ ಪರವಾಗಿಲ್ಲ, ಡ್ರೈಡ್ ವರ್ಷನ್ ಆದ್ರೂ ಪರವಾಗಿಲ್ಲ. ಅದಕ್ಕೆ ನೀರು ಅಥವಾ ಹಸಿ ಹಾಲಲ್ಲಿ ಅದನ್ನ ಗಂಧದ ಕಲ್ಲ ಮೇಲೆ ತೇಯ್ಬೇಕು. ತೇಯ್ದು ಎಲ್ಲೆಲ್ಲಿ ಪಿಂಪಲ್ ಇದೆಯೋ ಅಲ್ಲಿಗೆಲ್ಲ ಅಪ್ಲೈ ಮಾಡ್ಕೊಂಡು ಓವರ್ ನೈಟ್ ಬಿಟ್ಟರು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಆಗಲ್ಲ ಅಂತ ಅನ್ನೋದಾದ್ರೆ ಒಂದು 20 ಮಿನಿಟ್ಸ್ ಬಿಟ್ಟು ಅದನ್ನ ವಾಶ್ ಮಾಡ್ಬೋದು. ಜಸ್ಟ್ ಅದನ್ನ ತೇಯೋದು, ನೀಟಾಗಿ ಎಲ್ಲೆಲ್ಲಿ ಪಿಂಪಲ್ ಇರುತ್ತೋ ಅಲ್ಲಿಗೆ ಅಪ್ಲೈ ಮಾಡ್ಕೊಳ್ಳೋದು. ಇಟ್ ಇಸ್ ಅ ವೆರಿ ಗುಡ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಅಂಬಾ ಹಲ್ದಿ ಫೇಶಿಯಲ್ ಇಸ್ ಟಾಪ್ ರೇಟೆಡ್ ಫೇಶಿಯಲ್. ತುಂಬಾ ಚೆನ್ನಾಗಿ ಮಾಡಿಸ್ಕೊಳ್ತಾರೆ, ತುಂಬಾ ಜನ ಬರುತ್ತೆ. ಒಂದೆರಡು ದಿವಸ ಅದು ಸ್ಟೇನ್ ಕಾಣಿಸುತ್ತೆ, ಅಂಬಾ ಹಲ್ದಿ ಅಲ್ವಾ, ಅದು ಒಂದ್ ಸ್ವಲ್ಪ ಕಾಣಿಸುತ್ತೆ. ಹಾ, ಸೊ ಹಂಗಂತ ಅದನ್ನ ಯೋಚನೆ ಮಾಡೋಗತ್ತಿಲ್ಲ. ಅದಾದ್ಮೇಲೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ರಿಡ್ಯೂಸ್ ಆಗುತ್ತೆ, ಪಿಂಪಲ್ ರಿಡ್ಯೂಸ್ ಆಗುತ್ತೆ. ಫರ್ದರ್ ಬರ್ತಾ ಅಂದ್ರೆ ರಿಪೀಟ್ ಆಗಿ ಬರ್ತಾ ಇರುತ್ತಲ್ಲ, ಅದನ್ನ ಕೂಡ ನಾವು ಈಸಿಯಾಗಿ ಅದನ್ನ ತೆಗಿಬಹುದು. ಸೊ ಹಾಗಾಗಿ ಅದೊಂದು ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್. ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬಹುದು. ಇದಕ್ಕೆ ಯಾವ ದೊಡ್ಡ ಟ್ರೀಟ್ಮೆಂಟ್ ಅಗತ್ಯನೇ ಇಲ್ಲ. ಸೊ ಹಾಗಾಗಿ ಮನೇಲಿ ತುಂಬಾ ಈಸಿ ಮಾಡ್ಕೊಳ್ಳೋಂಥದ್ದು ಟೆಕ್ನಿಕ್ಗಳನ್ನ ಸಾಕಷ್ಟು ಇರುತ್ತೆ. ಅದನ್ನ ಅವರು ಫಾಲೋ ಮಾಡ್ತಾ ಬರಬೇಕು. ಓಕೆ, ಈಗ ನೆಕ್ಸ್ಟ್ ಸೀಕ್ರೆಟ್ ಅಂದ್ರೆ ಸೌತೆಕಾಯಿಯಿಂದ ಕೆಲವರಿಗೆ ಬಾಡಿಲಿ ಎಕ್ಸಸ್ ಆಫ್ ಹೀಟ್ ಆಗಿನೂ ಅದು ಪಿಂಪಲ್ ಬರುವಂತ ಚಾನ್ಸಸ್ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ದಂಗೆ ಕೈಯೆಲ್ಲ ತುಂಬಾ ಬಿಸಿ ಆಗೋದು, ನೆತ್ತಿ ಬಿಸಿ ಆಗುವಂಥದ್ದು, ಅಥವಾ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡೋವಂಥವ್ರಿಗೆ, ಅಥವಾ ಪವರ್ ಮಿಷಿನ್ ಅಲ್ಲೆಲ್ಲ ಕುತ್ಕೊಂಡು ಸ್ಟಿಚಿಂಗ್ ಎಲ್ಲ ಮಾಡ್ತಿರ್ತಾರಲ್ಲ, ಅವ್ರಿಗೆ ಬೇರೆ ಯಾವ ರೀಸನ್ ಇಲ್ಲ, ಎಲ್ಲ ಹೈಜೀನಿಕ್ ಮೇಂಟೈನ್ ಮಾಡಿರ್ತಾರೆ, ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿರುತ್ತೆ, ಎಲ್ಲ ಇರುತ್ತೆ. ಬಟ್ ಬಾಡಿನೇ ಎಕ್ಸಸ್ ಆಫ್ ಹೀಟ್ ಆಗೋದ್ರಿಂದ ಅವ್ರಿಗೂ ಕೂಡ ಪಿಂಪಲ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದು ಅಷ್ಟೇ ಪಸ್ ಓರಿಯೆಂಟೆಡ್ ಸೈಡಲ್ಲೆಲ್ಲ ತುಂಬಾ ಬಂದಿರುತ್ತೆ, ಅಥವಾ ಕೆಲವ್ರಿಗೆ ಫುಲ್ ಫೇಸ್ ಬರುವಂತ ಚಾನ್ಸಸ್ ಇರುತ್ತೆ. ಆ ಥರದವ್ರಿಗೆ ಅಪ್ಲಿಕೇಶನ್ಗಿಂತ ಇಂಟೇಕ್ಗೆ ನಾನು ಹೇಳ್ಕೊಡ್ತೀನಿ. ಅಂದ್ರೆ ನಿಯಮಿತವಾಗಿ ಎಳ್ನೀರನ್ನ ಕುಡಿತಾ ಬರಬೇಕು. ಬಾರ್ಲಿ ಅಕ್ಕಿದು ಗಂಜಿ ಮಾಡಿ ಕುಡಿಯೋದು, ಅದೊಂದು ತುಂಬಾ ಒಳ್ಳೆಗುತ್ತೆ. ಒಟ್ಟಾರೆ ನಾವು ಬಾಡಿನ ಎಕ್ಸಸ್ ಆಫ್ ಹೀಟನ್ನ ರೆಡ್ಯೂಸ್ ಮಾಡ್ತಾ ಬರಬೇಕು. ಅದು ಯಾವ್ದೆಲ್ಲ ಕನ್ಸ್ಯೂಮ್ ಮಾಡ್ತೀವಲ್ಲ ಅದನ್ನ ಹಚ್ತಾ ಬರಬೇಕು. ಕನ್ಸ್ಯೂಮ್ ಮತ್ತೆ ಹಚ್ಚೋದು ಮಾಡ್ಬೇಕು. ಹೌದು. ಈಗ ಬಾರ್ಲಿ ಅಕ್ಕಿದು ಗಂಜಿ ಮಾಡ್ತಿದೀವಿ ಅಂದ್ರೆ ಆ ಗಂಜಿನ ಕಾಟನ್ ಅಲ್ಲಿ ಡಿಪ್ ಮಾಡಿ ನೀಟಾಗಿ ಫೇಸ್ ಅಪ್ಲೈ ಮಾಡ್ಕೋತಾ ಇದ್ರೆ ಹೀಟ್ ಬಾಯ್ಲ್ಸ್ ಕಡಿಮೆ ಆಗ್ತಾ ಬರುತ್ತೆ. ಎಳೆನೀರ್ನ ಕುಡಿತೀವಿ ಅಂದ್ರೆ ಅದ್ರದ್ದು ದೋಸೆಕಾಯಿ ಅಂತ ಏನ್ ಹೇಳ್ತೀವಿ, ಅದನ್ನ ರುಬ್ಬಿ ಹಚ್ಕೊಳ್ತಾ ಬಂದ್ರೆ ಅದು ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಸೊ ಅಲ್ಲಿದೆ ಫಾರ್ಮುಲಾ. ಹೌದು. ಆಮೇಲೆ ಹೌದು, ಗೋಪಿ ಚಂದನ ಅಂತ ಸಿಗುತ್ತೆ. ಅದು ಒನ್ ಆಫ್ ದ ಕ್ಲೇ ಥೆರಪಿ ಅಂತ ಹೇಳ್ತೀವಿ. ಗೋಪಿ ಚಂದನನು ಕೂಡ ನಾವು ಪಿಂಪಲ್ ಮೇಲೆ ಹಚ್ಕೊಳ್ಳೋದ್ರಿಂದ ಕೂಡ ಈ ಎಕ್ಸಸ್ ಆಫ್ ಹೀಟ್ ಇಂದ ಬಂದಿರುವಂತ ಪಿಂಪಲ್ ನ ನಾವು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಹಾಗೇನೆ ಆ ಗೋಪಿ ಚಂದನನ ಕ್ಲಾಕ್ ವೈಸೇ ಟರ್ನ್ ಮಾಡ್ಬೇಕು. ಕೈಯಲ್ಲೇ ಇಟ್ಕೊಂಡು ಸ್ವಲ್ಪ ನೀರ್ ಹಾಕಿ ಈ ರೀತಿ ಕ್ಲಾಕ್ ವೈಸ್ ನಾವು ಗಂಧ ತೇದಂಗೆ ತೇಯ್ಬೇಕು. ಕಲ್ಲಲ್ಲೆಲ್ಲ ಕೈಯಲ್ಲೇ ತೇಯ್ಬೇಕು. ತೇಯ್ದು ಅದನ್ನ ಕಲೆಕ್ಟ್ ಮಾಡ್ಕೊಂಡು ನೇವಲ್ ಅಂತ ಹೇಳ್ತೀವಿ, ಅಂದ್ರೆ ಹೊಕ್ಕಳಿಗೆ ಹಚ್ಚಿ ರಾತ್ರಿ ಇಡೀ ಬಿಟ್ಟು ಬೆಳಿಗ್ಗೆ ವಾಶ್ ಮಾಡೋದ್ರಿಂದ ಎಕ್ಸಸ್ ಆಫ್ ಹೀಟ್ ಇಂದ ಬರುವಂತ ಸಾಕಷ್ಟು ಪ್ರಾಬ್ಲಮ್ಗಳನ್ನ, ಪಿಂಪಲ್ಗಳನ್ನ, ನಾವು ಹೇರ್ ಇಲ್ಲಿ ಕೂಡ ಬೊಕ್ಕೆಗಳ ತರ ಬರ್ತಾ ಇರುತ್ತೆ, ಅದನ್ನ ಕೂಡ ರೆಡ್ಯೂಸ್ ಮಾಡ್ಬೋದು. ಇದು ಕೈ ಮೇಲೆನೆ ಕೈಯಲ್ಲಿ ತೇಯ್ಬೇಕು, ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಅದ್ರ ತತ್ವ. ಸೊ ಅದನ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಹೊಕ್ಕಳಿಗೆ ಹಚ್ಕೊಳ್ಬೇಕು. ಇನ್ನೂ ಜಾಸ್ತಿ ಹೀಟ್ ಇದೆ ಅಂತಂದ್ರೆ ಕಂಕಳ ಹತ್ರ ಕೂಡ ಹಚ್ಕೊಳ್ಬಹುದು. ಹಂಗ ಹಚ್ಕೊಂಡು ಮಲ್ಕೊಳ್ಳೋದ್ರಿಂದ ಅದು ಫೀಲ್ ಆಗುತ್ತೆ, ಪಲ್ಸೇಷನ್ ಫೀಲ್ ಆಗುತ್ತೆ ನಿಮ್ಗೆ. ಎಕ್ಸಸ್ ಆಫ್ ಹೀಟ್ ಇದ್ದಾಗ ಒಂಥರ ಪಲ್ಸ್ ಫೀಲ್ ಆದಂಗೆ ಫೀಲ್ ಆಗ್ತಾ ಇರುತ್ತೆ. ಯಾವಾಗ ಅದು ಪಲ್ಸ್ ಫೀಲ್ ಆಗೋದು ಕಡಿಮೆ ಆಗ್ತಾ ಬರುತ್ತೋ ಹೀಟು ಕೂಡ ಕಡಿಮೆ ಆಗಿರುತ್ತೆ. ನಾವು ಅಂದ್ರೆ ಹೇಳಿದ್ನಲ್ಲ, ನಮ್ಮ ಕ್ಲೈಂಟಿಗೆ ಇದೆಲ್ಲ ಸರ್ಕಸ್ ಮಾಡಿಸ್ತೀನಿ ನಾನು, ಆವಾಗಲೇ ನಮ್ಗೆ ರಿಸಲ್ಟ್ ಜಾಸ್ತಿ ಸಿಗೋದು. ಸೊ ಹಂಗಾಗಿ ಅವ್ರಿಗೆ ನಾವು ಇಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತೀವೋ ಅದ್ರ ಜೊತೆಗೆ ಮನೇಲಿ ಸಾಕಷ್ಟು ಟ್ರೀಟ್ಮೆಂಟ್ಗಳನ್ನ ಮಾಡಲೇಬೇಕು ಅಂತ ಹೇಳಿರ್ತೀನಿ. ಅದ್ರ ಜೊತೆಗೆ ಅವ್ರು ಅದನ್ನ ಮಾಡ್ಕೊಳ್ತಾ ಬಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ಟಾಪ್ ಒನ್ ಓಕೆ. ಸೊ ಆಲ್ವೇಸ್ ಗುಡ್ ಅಂದ್ರೆ ಈಗ ಹೇಳೋದು 10 ಕೆಳಗಡೆ ಹೇಳಿರೋ ಎಲ್ಲ 10 ಟ್ರೀಟ್ಮೆಂಟ್ಗಳಿಗಿಂತ ನಂಬರ್ 1 ಅಲ್ಲಿರುವಂಥದ್ದು. ಮತ್ತೆ ಮೋಸ್ಟ್ ಪಾಪ್ಯುಲರ್ ಕೂಡ ನಮ್ಮ ಪಾರ್ಲರ್ ಅಲ್ಲಿ ಆಗಿರ್ಬೋದು, ಸಾಕಷ್ಟು ನಿಮ್ಮ ಪ್ರೋಗ್ರಾಮ್ಗಳಲ್ಲಿ ಕೂಡ ಹೇಳಿರ್ತೀನಿ. ದಟ್ ಈಸ್ ಕಾಲ್ಡ್ ಪಂಚಪತ್ರೆ ಟ್ರೀಟ್ಮೆಂಟ್. ಓಕೆ, ತುಂಬಾ ಈಸಿಯಾಗಿ ಸಿಗುತ್ತೆ. ಹೇಳಕ್ಕಷ್ಟು ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ, ಬಟ್ ಇಟ್ ಇಸ್ ನಾಟ್. ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದಾಗಿರೋಂಥ, ನಾನು ಹೇಳದ್ನಲ್ಲ 3 ಸಿಟ್ಟಿಂಗ್ ಅಲ್ಲಿ ಪಿಂಪಲ್ ನ ಹೋಗಿಸ್ಕೊಳ್ಬಹುದಾಗಿರೋಂಥ ಸೂಪರ್ ಫಾರ್ಮುಲಾ ಇದು. ಇದು ಬರೀ ಹೆಣ್ಮಕ್ಳಿಗೆ ಮಾತ್ರನೇ ಅಲ್ಲ, ಗಂಡ್ ಮಕ್ಳಿಗೂ ಕೂಡ ಅಪ್ಲಿಕೇಬಲ್. ನಾವು ಇಷ್ಟ ತನಕ ಹೇಳಿರೋ ಎಲ್ಲಾ ಟ್ರೀಟ್ಮೆಂಟ್ ಗಂಡ್ ಮಕ್ಳು ಮಾಡ್ಬೋದು, ಬಟ್ ನಮ್ಮ ಪಾರ್ಲರ್ ನಾವು ಹೆಣ್ಮಕ್ಳಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡೋದು. ಸೊ ಈಗ ಹೇಳೋ ಪಂಚಪತ್ರೆ ಇದೆಲ್ಲ ಅದು ಆಲ್ವೇಸ್ ಟಾಪ್ 1 ಅಲ್ಲಿ ಇರುತ್ತೆ. ವೆರಿ ಸಿಂಪಲ್, ಹೆಸರೇ ಹೇಳ್ದಂಗೆ 5 ಥರದ ಪತ್ರೆಗಳನ್ನ ಯೂಸ್ ಮಾಡ್ತೀವಿ. ಮೊದಲನೇದಾಗಿ ಬೇವಿನ ಸೊಪ್ಪು, ದೊಡ್ಡ ಪತ್ರೆ, ಪುದೀನ, ತುಳಸಿ, ಜೊತೆಗೆ ಗರಿಕೆ ಹಾಕ್ಬೋದು. ಗರಿಕೆ ಇಲ್ಲಾಂದ್ರೆ ಲವಂಚವನ್ನು ಹಾಕ್ಬೋದು ಅದ್ರೊಳಗಡೆ. ಇದಿಷ್ಟನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಗ್ರೈಂಡ್ ಮಾಡಬೇಕು. ನೆನಪಿರ್ಲಿ, ಯಾವುದೇ ರೀತಿಯ ಪತ್ರೆಗಳನ್ನ ಉಪಯೋಗಿಸಿ ಫೇಸ್ ಪ್ಯಾಕ್ ಅಥವಾ ಹೇರ್ ಪ್ಯಾಕ್ ಮಾಡ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಅರಿಶಿಣನ ಮಿಕ್ಸ್ ಮಾಡಬೇಕು. ಅವಾಗಲೇ ಅದರದ್ದು ತತ್ವ ಜಾಸ್ತಿ ಆಗುವಂಥದ್ದು, ರಿಸಲ್ಟ್ ಚೆನ್ನಾಗಿ ಬರುವಂಥದ್ದು. ಸೊ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಲವರು ಮಿಕ್ಸಿ ಹಾಕುವಾಗ ಜಾಸ್ತಿ ನೀರು ಹಾಕ್ಬಿಟ್ರೆ ತುಂಬಾ ಲಿಕ್ವಿಡ್ ಆಗಿಬಿಡುತ್ತೆ, ಫೇಸ್ ಪ್ಯಾಕ್ ರೀತಿ ಹಚ್ಕೊಳಕ್ಕಾಗಿರಲ್ಲ. ಅದಕ್ಕೆ ಹಾಗಂಗೆ ಹಚ್ಕೊಂಡ್ರೆ ಅದು ಸ್ಪಿಲ್ ಔಟ್ ಆಗ್ತಾ ಇರುತ್ತಲ್ಲ, ಅಂತ ಟೈಮಲ್ಲಿ ಮಾತ್ರ
ಮಾತ್ರ ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಮುಲ್ತಾನಿ ಮಿಟ್ಟಿನ ಹಾಕಿ ಮಿಕ್ಸ್ ಮಾಡಿ ಅದನ್ನು ನೀಟಾಗಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟು ಹಗೂರವಾಗಿ ಮಸಾಜ್ ಮಾಡಬೇಕು. ರಬ್ ಮಾಡಬಾರ್ದು, ಹಗೂರವಾಗಿ ಜಂಟಲ್ ಮಸಾಜ್ ಮಾಡ್ತಾ ಮಾಡ್ತಾ ಫೇಸ್ ವಾಶ್ ಮಾಡಬೇಕು. ಇದನ್ನು ಮಾಡಿದಾಗ ಸೋಪ್ ಹಾಕಬಾರ್ದು, ಹಾಗೆ ಬಿಡ್ಬೇಕು. ಅಂದ್ರೆ ಜಸ್ಟ್ ವಾಟರ್ ಅಲ್ಲಿ ವಾಶ್ ಮಾಡಿ ಹಾಗೆ ಬಿಟ್ಬಿಡ್ಬೇಕು. ಆ ಮೂಮೆಂಟ್ ಅಲ್ಲಿ ಸ್ವಲ್ಪ ಗ್ರೀನಿಶ್ ತರ ಕಾಣಿಸ್ತಾ ಇರುತ್ತೆ, ಬಟ್ ಅಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಅದ್ರಲ್ಲಿ ರಿಲೀಸ್ ಆಗ್ಬೇಕು. ಅದಕ್ಕೆ ಯೂಶಲಿ ಸಾಯಂಕಾಲ ಅದನ್ನ ಮಾಡ್ಕೊಳ್ಳಿ, ರಾತ್ರಿ ಇಡೀ ಅದು ಹಾಗೆ ಅಂದ್ರೆ ಇಡೀ ಫೇಸ್ ಪ್ಯಾಕ್ ಬಿಡೋದಲ್ಲ, ಜಸ್ಟ್ ವಾಶ್ ಮಾಡಿ ಟ್ಯಾಪ್ ಡ್ರೈ ಮಾಡಿರ್ಬೇಕು. ಅದ್ರದ್ದು ಸ್ವಲ್ಪ ಆದ್ರೂ ರೆಸಿಡ್ಯೂಸ್ ಇರುತ್ತೆ, ಅಂಶ ಇರುತ್ತಲ್ಲ, ಅದು ರಾತ್ರಿ ಇಡೀ ಕೆಲಸ ಮಾಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ತುಂಬಾ ಡಿಫ್ರೆನ್ಸ್ ಬಂದಿರುತ್ತೆ. ಇಲ್ಲ ಟೈಮ್ ಇಲ್ಲ ಅಂದ್ರೆ 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು. ಸಾಕಷ್ಟು ರೀತಿಯ ಪಿಂಪಲ್ ರಿಲೇಟೆಡ್ ಮಾರ್ಕ್ಸ್ ಆಗಿರ್ಲಿ, ಪೋರ್ಸ್ ಆಗಿರ್ಲಿ ಎಲ್ಲ ರೆಡ್ಯೂಸ್ ಆಗಿ ಫೇಸ್ ಕೂಡ ಫೇರ್ ಆಗುತ್ತೆ ಅದ್ರಲ್ಲಿ. ಬಟ್ ಇದು ಯಾರು ಮಾಡಬಾರ್ದು ಅಂತ ಕೂಡ ಹೇಳ್ಬಿಡ್ತೀನಿ ಚೈತ್ರ. ಯಾರಿಗೆ ಚೆನ್ನಾಗಿರುತ್ತೆ ರಿಸಲ್ಟ್ ಬರುತ್ತೆ ಅಂದ್ಬಿಟ್ಟು ಪಿಗ್ಮೆಂಟೇಶನ್ ಇರೋರು ಮಾಡ್ಕೊಳ್ಳೇಬಾರ್ದು. ಯಾವ ಕಾರಣಕ್ಕೂ ಪಂಚಪತ್ರೆ ಟ್ರೀಟ್ಮೆಂಟ್ ಪಿಗ್ಮೆಂಟೇಶನ್ ಇರೋರು ಮಾಡಲೇಬಾರ್ದು. ಆಮೇಲೆ ಯಾರ್ದು ಓವರ್ ಡ್ರೈ ಸ್ಕಿನ್ ಇರುತ್ತೆ ಅವರು ಈ ಪಂಚಪತ್ರೆ ಟ್ರೀಟ್ಮೆಂಟ್ನ ಹಾಕ್ಕೊಳ್ಳೇಬಾರ್ದು. ಓಕೆ, ಅದಿನ್ನಷ್ಟು ಡ್ರೈ ಮಾಡೋಂಥ ಚಾನ್ಸಸ್ ಇರುತ್ತೆ. ಆಮೇಲೆ ವಿಂಟರಲ್ಲಿ ಕೂಡ ನಾವು ಸಜೆಸ್ಟ್ ಮಾಡಲ್ಲ, ಯಾಕಂದ್ರೆ ಆಲ್ರೆಡಿ ಡ್ರೈ ಆಗ್ತಾ ಇರುತ್ತಲ್ವಾ, ಹಾಗಾಗಿ ವಿಂಟರಲ್ಲಿ ಇದನ್ನ ಅವಾಯ್ಡ್ ಮಾಡಿದ್ರೆ ಬೆಟರ್. ಇನ್ ಜನರಲ್ ಎಲ್ಲರೂ ಯೂಸ್ ಮಾಡ್ಕೊಳ್ಬಹುದು. ಸೊ ಇವತ್ತಿನ ಟಾಪ್ 10 ಸೀರೀಸ್ ನಲ್ಲಿ ಸೊ ಪಿಂಪಲ್ ಟ್ರೀಟ್ಮೆಂಟ್ ತುಂಬಾ ಜನ ಕೇಳಿದ್ರು. ಮತ್ತೆ ಎಲ್ಲಾ ಹೆಣ್ಮಕ್ಳಿಗೆ ಹದಿಹರಿಯದಿಂದ ಪ್ರಾರಂಭ ಆಗೋ ಹೆಣ್ಮಕ್ಳಿಗೆ ಎಲ್ಲಾರ್ಗು ಇದೊಂದು ಪಿಂಪಲ್ ಸಮಸ್ಯೆ ಇದ್ದೇ ಇರುತ್ತೆ. ಪ್ರತಿ ಸಲನು ಹೆಣ್ಮಕ್ಳು ಹೆದ್ರೋದ್ ಹೊರಗಡೆ ಹೋಗ್ಬೇಕು ಅಂದ್ರೆ ಮುಖದಲ್ಲಿ ಪಿಂಪಲ್ ಆಗಿದೆ ಅಂತ, ಏನಾದ್ರು ಫಂಕ್ಷನ್ ಬಂದ್ರೆ ಇವೆಂಟ್ ಬಂದ್ರೆ ಮುಖದಲ್ಲಿ ಪಿಂಪಲ್ ಆಗಿದೆ ಅಂತ. ಸೊ ಇವತ್ತು ಅದರ ರೂಟ್ ಕಾಸ್ ಯಾಕೆ ಬರುತ್ತೆ ಮತ್ತೆ ಅದಕ್ಕೆ ಬೇಕಾಗಿರುವಂತಹ 10 ತರದ ಟ್ರೀಟ್ಮೆಂಟ್ ಯಾವ್ದು ಬೇಕಾದ್ರೂ ನಿಮಗೆ ಯಾವ್ದು ಅವೈಲೇಬಲ್ ಇದೆ ಅದನ್ನ ಟ್ರೈ ಮಾಡ್ಬೋದು. ಅಂಡ್ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ, ನಿಮ್ಗೆ ಯಾವ್ದು ಈಸಿ ಆಗುತ್ತೆ, accessible, ನಿಮ್ದೆಲ್ಲ ಅನುಕೂಲತೆಗಳನ್ನ ನೋಡ್ಕೊಂಡು ಈ 10 ಟ್ರೀಟ್ಮೆಂಟ್ ಅಲ್ಲಿ ಯಾವ್ದನ್ನಾದ್ರೂ ಟ್ರೈ ಮಾಡಿ. ನಿಮ್ಗೆ ವರ್ಕ್ ಆಗಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ, ಸೊ ದಟ್ ಇನ್ನೊಬ್ರು ಕೂಡ ಅದನ್ನ ಟ್ರೈ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅಂಡ್ ನಿಮ್ಮ ಪ್ರಶ್ನೆಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾವು ಖಂಡಿತ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಈಗ ಆಲ್ರೆಡಿ ಸುಮಾರು ಪ್ರಾಬ್ಲಮ್ಸ್ ಗಳ ಲಿಸ್ಟ್ ಔಟ್ ಆಗಿ ಹೋಗಿದೆ ನಮ್ಗೆ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನೊಂದು ಹೊಸ ಸಮಸ್ಯೆನ ಇಟ್ಕೊಂಡು ಅದಕ್ಕೆ ಏನೇನು ಮಾಡೋಣ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನೀವು ತುಂಬಾ ಟೈಮ್ ತಗೊಂಡು ಇಷ್ಟು ಪ್ರತಿಯೊಬ್ಬರ ಕಮೆಂಟ್ಸ್ ನೋಡಿ ಅದ್ರಲ್ಲಿ ಬಂದಿರುವಂತ ಅಷ್ಟು ಸಮಸ್ಯೆಗಳನ್ನ ಲಿಸ್ಟ್ ಔಟ್ ಮಾಡ್ಕೊಂಡು ನಮ್ಗೋಸ್ಕರ ಇಷ್ಟೊಂದು ಸಮಯ ಕೊಡ್ತಾ ಇದ್ದೀರಾ. ನಿಮ್ಗೋಸ್ಕರ ಅನ್ನೋದಕ್ಕಿಂತ ನಮ್ಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಇನ್ನೊಂದು ನಾನ್ ಕಮರ್ಷಿಯಲೈಸ್ ಆಗಿ, ನೀವು ಯಾವುದೇ ಒಂದು ಬ್ರ್ಯಾಂಡ್ ಅನ್ನು ಪ್ರಮೋಷನ್ ಮಾಡೋದಕ್ಕೋಸ್ಕರ ಕರ್ಸಿಲ್ಲ, ಒಂದು ಒಳ್ಳೆ ಮಾಹಿತಿ ಕೊಡೋದಕ್ಕೋಸ್ಕರ ಕರ್ಸಿದ್ರೆ, ಇಷ್ಟು ಒಳ್ಳೆ ವೇದಿಕೆ ಕೊಟ್ಟಿರೋದಕ್ಕೆ, ಇಷ್ಟು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿರೋದಕ್ಕೆ, ಜೊತೆಗೆ ನಮಗೆ ಒಳ್ಳೆ ಕ್ಲೈಂಟ್ಸ್ ಸರ್ಕಲ್ ಕೂಡ ತುಂಬಾ ಡೆವಲಪ್ ಆಗುತ್ತೆ. ಲಾಸ್ಟ್ ಟೈಮ್ ನಿಮ್ಮ ವಿಡಿಯೋ ನೋಡಿ ತುಂಬಾ ಜನ ಫೋನ್ ಮಾಡಿ ಸಾಕಷ್ಟು ಕ್ಲೈಂಟ್ಸ್ ಲೈನ್ ಅಪ್, ಅಂದ್ರೆ 1 ಮಂತ್ ಆಗುವಷ್ಟು ಅಪಾಯಿಂಟ್ಮೆಂಟ್ಸ್ ಬುಕ್ ಆಗೋಗಿದೆ ನಮ್ಮ ಪಾರ್ಲರ್ಗಳಲ್ಲಿ. ಅಷ್ಟು ದೊಡ್ಡ ಕ್ಲೈಂಟ್ ಸರ್ಕಲ್ ನ ಕೂಡ ನಿಮ್ಮ ಚಾನೆಲ್ ಕಡೆಯಿಂದ ಕೊಟ್ಟಿದ್ದೀರಾ. ಸೊ ನೀವು ಕೂಡ ಯಾರಾದ್ರೂ ಇದ್ರೆ ಖಂಡಿತವಾಗ್ಲೂ ಅವ್ರನ್ನ ಕನ್ಸಲ್ಟ್ ಮಾಡ್ಬೋದು. ಅವ್ರ ಡೀಟೇಲ್ಸ್ ನ ಹಾಕಿರ್ತೀವಿ. ಬಿಕಾಸ್ ಇಟ್ ಇಸ್ ಕಂಪ್ಲೀಟ್ಲಿ ಕಮರ್ಷಿಯಲ್ ಅಲ್ವೇ ಅಲ್ಲ. ಬಿಕಾಸ್ ತುಂಬಾ ಜನ ನನಗ್ ಪರ್ಸನಲಿ ತುಂಬಾ ಜನ ಕೇಳ್ಬಿಟ್ಟಿದ್ರು ಎಲ್ಲಿ 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 ಅಂತ. ಸೊ ಹಂಗಾಗಿ ಅವ್ರ ಡೀಟೇಲ್ಸ್ ನ ಹಾಕಿರ್ತೀವಿ. ನೀವು ಡೆಫಿನೆಟ್ಲಿ ನಿಮ್ಮ ಟ್ರೀಟ್ಮೆಂಟ್ಸ್ ಗೆ ಅವ್ರನ್ನ ಕನ್ಸಲ್ಟ್ ಮಾಡ್ಬೋದು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ನೆಕ್ಸ್ಟ್ ವೀಕ್ ಪ್ರತಿ ಸಂಡೇ ಈ ಎಪಿಸೋಡ್ ಬರುತ್ತೆ. ಪ್ರತಿ ಸಂಡೇ ನಿಮ್ಮ ಸಮಸ್ಯೆಗೂ ಆ ಎಪಿಸೋಡ್ ನಲ್ಲಿ ಉತ್ತರ ಇರ್ಬೋದು. ಹಾಗಾಗಿ ತಪ್ಪದೆ ಪ್ರತಿ ಸಂಡೇ ದೀಪಾ ನಾಗೇಶ್ ಅವರ ಜೊತೆ ನಮ್ಮ ಈ ಬ್ಯೂಟಿ ಟಿಪ್ಸ್ ಕೊಡುವಂತ ಎಪಿಸೋಡ್ ನ ಮಿಸ್ ಮಾಡದೆ ನೋಡಿ. ನಮಸ್ಕಾರ.